we have looked at the background of this very important last letter of Apostle Paul to his younger co-worker Timothy. ನಾವು ಈ ಒಂದು ಪೌಲನ ಕಡೆಯ ಪತ್ರಿಕೆಯಾದಂತಹ ಮತ್ತು ದೇವರ ಸೇವಕನಾದಂತ ಯೌವನಸ್ಥ ವ್ಯಕ್ತಿಯಾದಂತಹ ತಿಮೋಥೆಯನಿಗೆ ಬರೆದ ಎರಡನೇ ಪತ್ರಿಕೆಯ ಆ ಹಿನ್ನೆಲೆಯನ್ನ ನಾವು ಕಳೆದ ವಾರ ಓದುತ್ತಾ ಬಂದೆವು, ಅಧ್ಯಯನ ಮಾಡುತ್ತಾ ಬಂದೆವು. This is the last letter of Apostle Paul, and it's like a will letter. Before his death, before his execution, he is penning this to his son in faith, Timothy. ಈ ಒಂದು ಪತ್ರಿಕೆಯು ಪೌಲನ ಕಡೆಯ ಪತ್ರಿಕೆ ಆಯಿತು. ಅವನನ್ನ ಮರಣದಂಡನೆಗೆ ಒಪ್ಪಿಸುವ ಮುಂಚೆ ಆತನು ತಿಮೋಥೆಯನಿಗೆ, ಆತನ ಆತ್ಮೀಯ ಮಗನಾದಂತ ತಿಮೋಥೆಯನಿಗೆ ಬರೆದಂತಹ ಕಡೆಯ ಪತ್ರಿಕೆ ಆಗಿದೆ. ಇದು ಒಂದು ವ್ಯಕ್ತಿ ತನ್ನ ಮರಣದ ಉಯಿಲನ್ನ ಬರೆಯುವ ಹಾಗೆ ಬರೆದಂತಹ ಪತ್ರಿಕೆ ಆಗಿದೆ. When Timothy got this letter we were looking at last week, his hand might have shivered when he was reading. It was a challenge. At the same time, it was an encouragement for him. ಕಳೆದ ವಾರ ನಾವು ನೋಡುತ್ತಾ ಬಂದೆವು, ಪೌಲನ ಈ ಪತ್ರಿಕೆಯನ್ನ ತೆಗೆದುಕೊಂಡಂತಹ ತಿಮೋಥೆಯನು ಈ ಪತ್ರಿಕೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಓದುವಾಗ ಆತನ ಕೈಗಳು ಒಂದು ಬಹುಶಃ ನಡುಗುತ್ತಿರಬಹುದು. ಯಾಕಂದ್ರೆ ಇದು ಅಂತಹ ಒಂದು ಧೈರ್ಯದಾಯಕವಾದಂತಹ ಮತ್ತು ಸವಾಲನ್ನು ಒಡ್ಡುವಂತಹ ಪತ್ರಿಕೆ ಆಗಿತ್ತು. Now today we are going to, if you have missed the background, I encourage you to hear the recording, so you can also understand the background of this very important letter. ಯಾರಾದರೂ ಈ ಒಂದು ಪತ್ರಿಕೆಯ ಹಿನ್ನೆಲೆಯನ್ನ ಕಳೆದ ವಾರ ಕೇಳಿಸಿಕೊಳ್ಳಲಿಕ್ಕೆ ತಪ್ಪಿರುವುದಾದರೆ ನೀವು ರೆಕಾರ್ಡ್ ಮಾಡಿದಂತಹ ಈ ಒಂದು ವಿಡಿಯೋ, ಅದು ಚಿಲ್ಡ್ರನ್ ಆಫ್ ಗಾಡ್ಸ್ ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆ, ಅದನ್ನ ನೀವು ಅಧ್ಯಯನ ಮಾಡಬೇಕು. ಈಗ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗುವಂತವರಾಗಿದ್ದೇವೆ. Let us prayerfully read verse 1 and 2. ನಾವು ಪ್ರಾರ್ಥನಾ ಪೂರ್ವಕವಾಗಿ 1 ಮತ್ತು 2ನೇ ಅಧ್ಯಾಯವನ್ನ ನಾವು ಓದಿಕೊಳ್ಳೋಣ. 2ನೇ ವಚನವನ್ನ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1, 2ನೇ ವಚನ. 2ನೇ ಪತ್ರಿಕೆ, ಸೆಕೆಂಡ್ ಎಪಿಸ್ಟಲ್. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1 ಮತ್ತು 2ನೇ ವಚನವನ್ನ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿರುವ ಜೀವ ವಾಗ್ದಾನವನ್ನು ತಿಳಿಯಪಡಿಸುವುದಕ್ಕೋಸ್ಕರ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ತನ್ನ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. May the Lord speak to our hearts through the Holy Spirit, the real author of this book. ದೇವರು ಪವಿತ್ರಾತ್ಮನ ಮೂಲಕ ಈ ಒಂದು ಪತ್ರಿಕೆಯ ಮತ್ತು ಪುಸ್ತಕದ ನಿಜವಾದಂತಹ ಕರ್ತೃವಾದಂತಹ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ಮಾತನಾಡಲಿ. The purpose of the second Timothy was to encourage Timothy in his ministry at Ephesus. ಪೌಲನು ತಿಮೋಥೆಯನಿಗೆ ಬರೆದ ಈ 2ನೇ ಪತ್ರಿಕೆಯ ಮುಖ್ಯ ಉದ್ದೇಶವೇನೆಂದರೆ, ಎಫೆಸ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವಂತಹ ತಿಮೋಥೆಯನನ್ನು ಪ್ರೋತ್ಸಾಹಿಸುವುದೇ ಆಗಿದೆ. Primary theme of the letter is the need for faithfulness in the face of hardship. ಈ ಒಂದು ಪತ್ರಿಕೆಯ ಪ್ರಾಮುಖ್ಯವಾದಂತಹ ಉದ್ದೇಶವೇನಾಗಿದೆ ಅಂತ ಅಂದರೆ, ಕಷ್ಟಗಳ ಮತ್ತು ಕಷ್ಟ ಸಂಕಟದ ಮಧ್ಯದಲ್ಲಿಯೂ ನಂಬಿಗಸ್ತರಾಗಿರುವ ಪ್ರಾಮುಖ್ಯತೆಯನ್ನ ಈ ಪತ್ರಿಕೆ ತಿಳಿಸುತ್ತದೆ. Even though it is written to one individual Timothy, it is included, it is for each one of us. ಇದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ತಿಮೋಥೆಯನಿಗೆ ಬರೆದಂತಹ ಪತ್ರಿಕೆ ಆಗಿದ್ದರೂ ಇದು ಪ್ರತಿಯೊಬ್ಬರಿಗೂ, ನನಗೆ, ನಿಮ್ಮೆಲ್ಲರಿಗೂ ಮಾತನಾಡುವಂತ ಪತ್ರಿಕೆ ಆಗಿದೆ. In verse 1 and 2 we see the salutation as Paul normally does. ನಾವು 1ನೇ 2ನೇ ವಚನವನ್ನು ನಾವು ನೋಡುವಾಗ ಪೌಲನು ಎಲ್ಲಾ ಪತ್ರಿಕೆಗಳಲ್ಲಿಯೂ ಬರೆಯುವ ಹಾಗೆ ಆ ಒಂದು ಶುಭಾಶಯವನ್ನ ಕೋರಿ ಬರೆಯುತ್ತಾ ಇದ್ದಾನೆ. He introduces or identify himself as the apostle of Jesus Christ. ಪೌಲನು ತನ್ನನ್ನ ತಾನು ಯೇಸು ಕ್ರಿಸ್ತನ ಅಪೊಸ್ತಲನು ಎಂಬುದಾಗಿ ಗುರುತಿಸಿಕೊಳ್ಳುತ್ತಾನೆ. Timothy don't need such an reminder actually. ತಿಮೋಥೆಯನಿಗೆ ಆ ರೀತಿ ತಾನು ಯೇಸು ಕ್ರಿಸ್ತನ ಅಪೊಸ್ತಲನು ಎಂಬುದಾಗಿ ಹೇಳುವ ಅವಶ್ಯಕತೆ ಇರಲಿಲ್ಲ. Timothy knew very well. ತಿಮೋಥೆಯನಿಗೆ ಚೆನ್ನಾಗಿ ಗೊತ್ತಿತ್ತು ಪೌಲನ ವಿಷಯದಲ್ಲಿ. That is why we can understand this letter is not only for Timothy but all believers. ಆದ್ದರಿಂದಲೇ ನಮಗೆ ಇದರ ಮೂಲಕ ಅರ್ಥವಾಗುವುದೇನೆಂದರೆ, ಈ ಪತ್ರಿಕೆ ಕೇವಲ ತಿಮೋಥೆಯನಿಗೆ ಇರುವಂತದ್ದಲ್ಲ, ಬದಲಾಗಿ ಎಲ್ಲಾ ವಿಶ್ವಾಸಿಗಳಿಗೂ ಬರೆದಂತ ಪತ್ರಿಕೆ ಆಗಿದೆ. Now we know he was not one of the original 12 disciples.
ನಮಗೆ ಗೊತ್ತು ಪೌಲನು ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಂತಹ ಮೂಲ 12 ಮಂದಿ ಶಿಷ್ಯರಲ್ಲಿ ಒಬ್ಬನಲ್ಲ, ಅಪೊಸ್ತಲರಲ್ಲಿ ಒಬ್ಬನಲ್ಲ. But the same Lord Jesus Christ called him on the road to Damascus. ಆದರೆ ಅದೇ ಕರ್ತನಾದಂತ ಯೇಸು ಕ್ರಿಸ್ತನು ದಮಸ್ಕದ ದಾರಿಯಲ್ಲಿ ಆತನನ್ನ ಅಪೊಸ್ತಲನನ್ನಾಗಿ ನೇಮಿಸಿಕೊಂಡನು. Some people in Corinth used this against him, telling he is not really an apostle. ಕೊರಿಂಥ ಸಭೆಯಲ್ಲಿದ್ದಂತಹ ಕೆಲವರು ಈ ಒಂದು ಸಂಗತಿಯನ್ನ ಉಪಯೋಗಿಸಿಕೊಂಡು ಆತನು ನಿಜವಾದಂತಹ ಅಪೊಸ್ತಲನಲ್ಲ ಎಂಬುದಾಗಿ ಆತನ ಮೇಲೆ ಆಪಾದನೆ ಹೊರಿಸಿದರು. So it's very clear that he is an apostle called by the Lord Jesus Christ. ಆದ್ದರಿಂದ ಇದು ಸ್ಪಷ್ಟವಾಗಿದೆ, ಏನೆಂದರೆ ಪೌಲನು ಕೂಡ ಒಬ್ಬನು ಅಪೊಸ್ತಲನು, ಕರ್ತನಾದ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಂತ ಅಪೊಸ್ತಲನಾಗಿದ್ದಾನೆ. Here he says it is by the will of God. ಇಲ್ಲಿ ಆತನು ಹೇಳುತ್ತಾನೆ ದೇವರ ಚಿತ್ತಾನುಸಾರವಾಗಿ. In 1 Timothy 1:1 he says it is by the command of God. ಮೊದಲನೇ ತಿಮೋಥೆಯನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ಆಜ್ಞೆ ಅನುಸಾರವಾಗಿ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. Both are synonymous, it is the same. ಎರಡೂ ಕೂಡ ಸಮಾನ ಪದವಾಗಿವೆ. And then he says to whom it is written to Timothy, my beloved child. ನಂತರ ಆತನು ಯಾರಿಗೆ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ ಎಂಬುದಾಗಿ ಹೇಳುತ್ತಾನೆ, ನನ್ನ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ಎಂದು ಹೇಳುತ್ತಾನೆ. Now we don't know whether Apostle Paul led Timothy to faith, we don't know. ನಮಗೆ ಗೊತ್ತಿಲ್ಲ ಒಂದು ವೇಳೆ ತಿಮೋಥೆಯನನ್ನ ಅಪೊಸ್ತಲ ಅಂತ ಪೌಲನೇ ನಂಬಿಕೆಗೆ ನಡೆಸಿದನೋ ಏನೋ ಎಂಬುದಾಗಿ. In Acts 16 we see that when Paul went there, Timothy was already there, he was called a disciple. ಆದರೆ ನಾವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಅಲ್ಲಿಗೆ ಹೋಗುವಾಗ ತಿಮೋಥೆಯನು ಆಗಲೇ ಅಲ್ಲಿ ಇದ್ದವನಾಗಿದ್ದನು ಮತ್ತು ಆತನನ್ನು ಒಬ್ಬ ಶಿಷ್ಯನು ಎಂಬುದಾಗಿ ಕರೆಯುತ್ತಾನೆ. But the relationship Paul and Timothy, Paul was a mentor to him in the spiritual thing, so he considered him like his son. ಆದರೆ ಪೌಲನಿಗೆ ಮತ್ತು ತಿಮೋಥೆಯನಿಗೆ ಇದ್ದಂತ ಆ ಒಂದು ಆತ್ಮೀಕ ಸಂಬಂಧವನ್ನು ನಾವು ನೋಡುವಾಗ ಆತನು ಒಬ್ಬ ಆತ್ಮೀಕ ಗುರುವಾಗಿದ್ದುಕೊಂಡು ಆತನನ್ನ ಪ್ರೋತ್ಸಾಹಗೊಳಿಸುತ್ತಾ ಆತನ ದೇವರ ವಾಕ್ಯದಲ್ಲಿ ತಿದ್ದುವವನಾಗಿದ್ದನು. In the very first verse he talks about the promise of the life that is in Christ Jesus. ಮೊದಲನೇ ವಚನದಲ್ಲಿ ಪೌಲನು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ವಾಗ್ದಾನ ಮಾಡಲ್ಪಟ್ಟಿರುವ ಜೀವದ ಕುರಿತಾಗಿ ಆತನು ಮಾತನಾಡುತ್ತಾನೆ. It's an amazing statement. ಅದು ಒಂದು ಅದ್ಭುತವಾದಂತಹ ಒಂದು ಮಾತಾಗಿದೆ. There is a promise of life given. ಅಲ್ಲಿ ಒಂದು ಜೀವದ ವಾಗ್ದಾನವು ಮಾಡಲ್ಪಟ್ಟಿದೆ. And it is presented in verse 10, the life. ಅದನ್ನ ನಾವು 10ನೇ ವಚನದಲ್ಲಿ ಓದುವಾಗ ಅದು ನಮಗೆ ಮತ್ತೆ ಜೀವವಾಗಿ ಕೊಡಲ್ಪಟ್ಟಿದೆ. The participation in that life is shown in chapter 2 verse 11. ಆ ಒಂದು ಜೀವದಲ್ಲಿ ಪಾಲುಗಾರರಾಗುವಿಕೆಯನ್ನ ನಾವು 2ನೇ ಅಧ್ಯಾಯ 11ನೇ ವಚನದಲ್ಲಿ ಮತ್ತೆ ನೋಡುತ್ತೇವೆ. In chapter 3:12 we see the pattern of life. ನಾವು ಎಂತಹ ಜೀವಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಆ ಜೀವದ ವಿವರಣೆಯನ್ನ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಮತ್ತೆ ನೋಡುತ್ತೇವೆ. When we get to these verses we will look at it again. ನಾವು ಈ ವಚನಗಳಿಗೆ ಬರುವಾಗ ನಾವು ಮತ್ತೆ ಅದನ್ನ ವಿವರವಾಗಿ ನೋಡುತ್ತೇವೆ. The purpose of that life in Christ is mentioned in chapter 4 verse 1. ಆ ಒಂದು ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ಆ ಜೀವದ ಉದ್ದೇಶವೇನಾಗಿದೆ ಎಂಬುದನ್ನು ನಾವು 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. Okay, now he's writing this to Timothy, his beloved child. ಇದನ್ನ ಆತನು ತನ್ನ ಪ್ರಿಯ ಕುಮಾರನಾದ ತಿಮೋಥೆಯನಿಗೆ ಬರೆಯುತ್ತಿದ್ದಾನೆ. And earlier he called him my son in faith. ಆತನನ್ನ ಹಿಂದೆ ಆತನು ನನ್ನ ನಂಬಿಕೆಯಲ್ಲಿ ನನ್ನ ನಿಜ ಕುಮಾರನು ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. He is the only person in the New Testament called a man of God. ಹೊಸ ಒಡಂಬಡಿಕೆಯಲ್ಲಿ ದೇವರ ಮನುಷ್ಯನು ಅಥವಾ ದೇವರ ಮಗನು ಎಂಬುದಾಗಿ ಕರೆಯಲ್ಪಟ್ಟಿರುವಂತಹ ಒಬ್ಬನೇ ದೇವರ ಮನುಷ್ಯ ಎಂಬ ಹೆಸರು. ದೇವರ ಮನುಷ್ಯನು ಎಂಬುದಾಗಿ ಕರೆಯಲ್ಪಟ್ಟಿರುವುದು ಯಾರು ಅಂದರೆ ಅದು ತಿಮೋಥೆಯನನ್ನ ಮಾತ್ರ. It's an amazing name. It is only given to some of the prophets in the Old Testament. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಇದೊಂದು ಅದ್ಭುತವಾದಂತಹ ಹೆಸರಾಗಿದೆ. ಕೆಲವು ಪ್ರವಾದಿಗಳಿಗೆ ಮಾತ್ರ ದೇವರ ಮನುಷ್ಯರು ಎಂಬುದಾಗಿ ಕರೆಯಲ್ಪಟ್ಟಿದ್ದರು. So a son has become a beloved son. ಮಗನು ಈಗ ಪ್ರಿಯನಾದಂತ ಮಗನಾಗಿದ್ದಾನೆ. And then he became a man of God. ನಂತರ ಆತನು ದೇವರ ಮನುಷ್ಯನಾದನು.
And then he says, grace, mercy, and peace from God the Father and Christ Jesus our Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ಹೇಳುತ್ತಾನೆ. Grace and peace is the normal salutation words used by Paul in most of his epistles. ಕೃಪೆ ಮತ್ತು ಶಾಂತಿ ಎಂಬ ಈ ಪದಗಳು ಪೌಲನು ತನ್ನ ಪತ್ರಿಕೆಗಳಲ್ಲಿ ಅನೇಕ ಕಡೆಗಳಲ್ಲಿ ಆತನು ಉಪಯೋಗಿಸುವಂತಹ ಈ ಒಂದು ವಂದನಾ ಪೂರ್ವಕವಾದಂತಹ ಪದಗಳಾಗಿವೆ. Here he added mercy also. ಇಲ್ಲಿ ಆತನು ಕರುಣೆ ಎಂಬಂತ ಪದವನ್ನ ಕೂಡ ಕೂಡಿಸಿ ಬರೆಯುತ್ತಿದ್ದಾನೆ. For a servant of God like Timothy, ತಿಮೋಥೆಯನ ರೀತಿಯಾದಂತಹ ದೇವರ ಸೇವಕನಿಗೆ, or any servant of God, ಅಥವಾ ಯಾವುದೇ ದೇವರ ಮನುಷ್ಯನಿಗೆ, we need the grace for every service we do. ನಾವು ಮಾಡುವಂತಹ ಪ್ರತಿಯೊಂದು ಸೇವೆಯಲ್ಲಿಯೂ ದೇವರ ಕೃಪೆಯ ಅವಶ್ಯಕತೆ ಇದೆ. We need mercy because many times we fail. ನಮಗೆ ದೇವರ ಕೃಪೆಯ ಅವಶ್ಯಕತೆ ಇದೆ, ಯಾಕಂದ್ರೆ ನಾವು ದೇವರ ಕರುಣೆಯ ಅವಶ್ಯಕತೆ ಇದೆ, ಯಾಕಂದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಸೋಲುವವರಾಗಿದ್ದೇವೆ. And we need the peace of God for every circumstance. ಮತ್ತು ನಮಗೆ ದೇವರ ಆ ಒಂದು ಶಾಂತಿ ಎಲ್ಲಾ ಸಂದರ್ಭಗಳಲ್ಲಿಯೂ ಬೇಕಾಗಿದೆ. Someone else said like this. ಯಾರೋ ಈ ರೀತಿ ಹೇಳಿದರು, grace is for the worthless person. ಕೃಪೆ ಅದು ಒಂದು ವ್ಯಕ್ತಿಗೆ ಕೊಡುವಂತದ್ದಾಗಿದೆ. And mercy is for the helpless person. ಮತ್ತು ಕರುಣೆಯು ಅದು ಸಹಾಯ ಇಲ್ಲದಂತಹ ವ್ಯಕ್ತಿಗೆ ಬೇಕಾಗಿದೆ. And peace is for the restless person. When we are so worried and we have no rest, peace is given. ಮತ್ತು ಶಾಂತಿ ಅದು ಅಶಾಂತಿಯಿಂದ ಕೂಡಿದಂತಹ ವ್ಯಕ್ತಿಗೆ ಬೇಕಾಗಿದೆ. What a wonderful words, grace, mercy, and peace. ಈ ಕೃಪೆ, ಕರುಣೆ, ಶಾಂತಿ ಎಂಬಂತ ಈ ಪದಗಳು ಎಂತಹ ಸುಂದರವಾದಂತಹ ಪದಗಳಾಗಿವೆ ನೋಡಿರಿ. By connecting God and Jesus Christ, Paul is honoring Jesus Christ as he honors God the Father. ತಂದೆಯಾದ ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ಒಟ್ಟಿಗೆ ಸಂಬೋಧಿಸುವವನಾಗಿ ಪೌಲನು ಯೇಸು ಕ್ರಿಸ್ತನಿಗೆ, ತಂದೆಯಾದ ದೇವರಿಗೆ ಸಲ್ಲಿಸುವಂತ ಘನತೆಯನ್ನು ಇಲ್ಲಿ ಸಲ್ಲಿಸುತ್ತಿದ್ದಾನೆ. It shows the divinity of the Lord Jesus Christ. Christ and God the Father are equal. ಇಲ್ಲಿ ಅದು ಯೇಸು ಕ್ರಿಸ್ತನ ದೈವತ್ವವನ್ನು ಸೂಚಿಸುವಂತದ್ದಾಗಿದೆ. ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಅವರಿಬ್ಬರು ಒಂದೇ ಆಗಿದ್ದಾರೆ ಎಂಬುದಾಗಿ ಇಲ್ಲಿ ಸೂಚಿಸುತ್ತದೆ. In verse 1 he talked about the promise of life in Christ Jesus. ಮತ್ತು 1ನೇ ವಚನದಲ್ಲಿ ಯೇಸು ಕ್ರಿಸ್ತನ ಮೂಲಕ ಮಾಡಲ್ಪಟ್ಟಿರುವಂತಹ ಜೀವ ವಾಗ್ದಾನದ ಕುರಿತಾಗಿ ಆತನು ಮಾತನಾಡುತ್ತಾನೆ. Paul received that in his life. ಪೌಲನು ಅದನ್ನ ತನ್ನ ಜೀವಿತದಲ್ಲಿ ಹೊಂದಿಕೊಂಡಿದ್ದನು. And he proclaiming that life to others. ಮತ್ತು ಆತನು ಆ ಜೀವವನ್ನ ಈಗ ಬೇರೆಯವರಿಗೂ ಕೂಡ ಪ್ರಚುರಪಡಿಸುತ್ತಿದ್ದಾನೆ. Timothy also received that life, and his responsibility is to faithfully proclaim that life to others. ತಿಮೋಥೆಯಿಗೂ ಕೂಡ ಆ ಜೀವವು ವರವಾಗಿ ಸಿಕ್ಕಿತು, ಅದನ್ನ ಈಗ ಆತನು ಬೇರೆಯವರಿಗೆ ಪ್ರಚುರಪಡಿಸುತ್ತಿದ್ದಾನೆ. Promise of life in Christ is the gospel message. ಯೇಸು ಕ್ರಿಸ್ತನಲ್ಲಿ ನಮಗೆ ಜೀವದ ವಾಗ್ದಾನವೇ ಅದು ನಿಜವಾದಂತ ಸುವಾರ್ತೆಯಾಗಿದೆ. God has he addresses Timothy as his beloved child. ಇಲ್ಲಿ ಆತನು ತಿಮೋಥೆಯನನ್ನ ನನ್ನ ಪ್ರಿಯ ಕುಮಾರನು ಎಂಬುದಾಗಿ ಸಂಬೋಧಿಸುತ್ತಾನೆ. God has children and dear children. Do you know that? ದೇವರಿಗೆ ಮಕ್ಕಳು ಮತ್ತು ಪ್ರಿಯರಾದ ಮಕ್ಕಳು ಎಂಬ ಎರಡು ವಿಧದ ಮಕ್ಕಳಿದ್ದಾರೆ, ನಿಮಗೆ ಗೊತ್ತಾ? Some children are dear children. ಕೆಲವು ಮಕ್ಕಳು ಪ್ರಿಯರಾದಂತ ಮಕ್ಕಳು. Parents have children, but some children are very dear because of their obedience. ತಂದೆ ತಾಯಿಗಳಿಗೆ ಮಕ್ಕಳಿರುತ್ತಾರೆ, ಆ ಮಕ್ಕಳಲ್ಲಿ ಅವರ ವಿಧೇಯತೆಯ ಸಲುವಾಗಿ ಕೆಲವರು ಪ್ರಿಯರಾದಂತ ಮಕ್ಕಳಾಗಿರುತ್ತಾರೆ. But let me remind you, God has no grandchildren. ಆದರೆ ನಾನು ನಿಮಗೆ ಒಂದನ್ನ ಜ್ಞಾಪಕಕ್ಕೆ ತರಲಿಕ್ಕೆ ಇಷ್ಟಪಡುತ್ತೇನೆ, ಏನಂದ್ರೆ ದೇವರಿಗೆ ಮೊಮ್ಮಕ್ಕಳಿಲ್ಲ. What does that mean? ಅದರ ಅರ್ಥವೇನು? Just because your parents were believers, that doesn't mean that you will be a child of God. ಅದರ ಅರ್ಥ ನಿನ್ನ ಅಜ್ಜಿ ತಾತಂದಿರು ಅಥವಾ ನಿನ್ನ ತಂದೆ ತಾಯಿಗಳು ಅವರ ವಿಶ್ವಾಸಿಗಳಾಗಿದ್ದರಿಂದ ನೀನು ದೇವರ ಮಗನಾಗುವಂತ ಆಗುತ್ತಿ ಎಂಬುದಾಗಿ ಎಲ್ಲಿಯೂ ಇಲ್ಲ. John chapter 1 verse 12 says, as many received him or believed in his name, to them God has given the power to become the children of God.
ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಯಾರು ಆತನನ್ನ ನಂಬಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಅಂಗೀಕರಿಸಿದರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ಅಲ್ಲಿ ಓದುತ್ತೇವೆ. So God has children and dear children, but no grandchildren. ಆದ್ದರಿಂದ ದೇವರಿಗೆ ಮಕ್ಕಳು ಮತ್ತು ಪ್ರಿಯರಾದ ಮಕ್ಕಳಿದ್ದಾರೆ, ಆದರೆ ಮೊಮ್ಮಕ್ಕಳಿಲ್ಲ. Salvation cannot be inherited. ಅದರ ರಕ್ಷಣೆಯು ಅದು ವಂಶ ಪಾರಂಪರ್ಯವಾಗಿ ಸಿಕ್ಕುವಂತದಲ್ಲ. But when you look at the word of God in the New Testament, ಆದರೆ ನೀವು ದೇವರ ವಾಕ್ಯವನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ there is a mention about household salvation. ಅಲ್ಲಿ ನಾವು ನೋಡುವಾಗ ಕುಟುಂಬದವರು ಅಥವಾ ಮನೆಯವರು ರಕ್ಷಣೆ ಹೊಂದುವುದರ ಕುರಿತಾಗಿ ಕೊಟ್ಟಿರುವುದನ್ನು ನೋಡುತ್ತೇವೆ. Apostle Paul told the Philippian jailer, believe in the Lord Jesus Christ, you will be saved and your household. ಅಪೊಸ್ತಲನಾದಂತ ಪೌಲನು ಫಿಲಿಪ್ಪಿಯಲ್ಲಿದ್ದಂತಹ ಆ ಒಂದು ಸೆರೆಮನೆಯ ಅಧಿಕಾರಿಗೆ ಹೇಳುತ್ತಾನೆ, ನೀನು ನಂಬಿದರೆ ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು ಎಂಬುದಾಗಿ. Well, that doesn't mean it's automatic. ಅದರ ಅರ್ಥ ಆ ರಕ್ಷಣೆಯು ಅದು ಸುಮ್ಮನೆ ಸಿಕ್ಕುವಂತದಲ್ಲ. God loved to save all the family members. ದೇವರು ಒಂದು ಕುಟುಂಬದ ಎಲ್ಲ ವ್ಯಕ್ತಿಗಳನ್ನ ರಕ್ಷಿಸಲಿಕ್ಕೆ ಬಯಸುತ್ತಾನೆ. If you and I live a God-honoring life, our family members who are not saved will see that, and they will also come if we live a genuine, faithful life for the Lord. ನಾನು ನೀವು ದೇವರ ಮಕ್ಕಳಾಗಿ ವಿಶ್ವಾಸಿಗಳಾಗಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ಜೀವಿಸುವಾಗ ನಮ್ಮ ಜೀವಿತವನ್ನ ನೋಡಿ ನಂಬಿಕೆಗೆ ಬಾರದಂತಹ ಇನ್ನೂ ಅನೇಕ ಕುಟುಂಬದವರು ಅವರೂ ಕೂಡ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತಾರೆ. So God don't want to see any missing link in our family. He want to save the whole house. ಆದ್ದರಿಂದ ದೇವರು ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ತಪ್ಪಿ ಹೋಗಬಾರದು ಎಂಬುದಾಗಿ ಆತನು ಬಯಸುತ್ತಾನೆ. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ಆತನ ಉದ್ದೇಶ. Now let's read chapter 1 verse 3 to 7. ನಾವು 1ನೇ ಅಧ್ಯಾಯದ 3ರಿಂದ 7ನೇ ವಚನದವರೆಗೆ ಓದಿಕೊಳ್ಳೋಣ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೇ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆಯ ಮನಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. Yeah, the first statement in verse 3, I thank God. ಪೌಲನು 3ನೇ ವಚನದಲ್ಲಿ ಮಾಡುವಂತಹ ಮೊದಲನೆಯ ಮಾತು ಏನಂದ್ರೆ, ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ. Remember he's writing from a Roman dungeon, ಕಾರಾಗೃಹ. ನೀವು ಇದನ್ನ ಜ್ಞಾಪಕ ಮಾಡಿಕೊಳ್ಳಿರಿ, ಪೌಲನು ಈ ಪತ್ರಿಕೆಯನ್ನ ಆ ರೋಮಾಪುರದಲ್ಲಿ ಇದ್ದಂತ ಕಾರಾಗೃಹದಿಂದ ಅಥವಾ ಬಂದಿಖಾನೆಯಿಂದ ಬರೆಯುತ್ತಿದ್ದಾನೆ. The word that comes from his mouth is thanks to God. ಆದರೆ ಆತನ ಬಾಯಿಂದ ಬಂದಂತಹ ಮಾತು ಏನಂದ್ರೆ, ದೇವರಿಗೆ ಸ್ತೋತ್ರವಾಗಲಿ. What an amazing testimony. ಎಂತಹ ಅದ್ಭುತವಾದಂತಹ ಸಾಕ್ಷಿ. We looked at that what kind of a dungeon that was last week when we looked at the background of the Roman dungeon. ನಾವು ಕಳೆದ ವಾರ ಆ ರೋಮಾಪುರದಲ್ಲಿದ್ದಂತಹ ಸೆರೆಮನೆಗಳ ವಿಷಯದಲ್ಲಿ ನಾವು ಓದುವಾಗ ಆ ಹಿನ್ನೆಲೆಯನ್ನು ನೋಡುವಾಗ ಎಂಥ ಸೆರೆಮನೆ ಅದಾಗಿತ್ತು ಎಂಬುದಾಗಿ ನೋಡಿದೆವು. Even though he was in that situation, the first thing from his mouth is, I thank God. ಆತನು ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆತನ ಬಾಯಿಂದ ಬಂದಂತಹ ಮೊದಲನೆಯ ಮಾತೆಂದರೆ, ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. What an example and a challenge for us, me and you, when we go through difficulties in our Christian life. ನನಗೆ ನಿಮಗೆ ಎಂಥ ದೊಡ್ಡ ಸವಾಲಾಗಿದೆ ನೋಡ್ರಿ. ನಾನು ನೀವು ಕ್ರಿಸ್ತನ ನಂಬಿಕೆ ನಿಮಿತ್ತವಾಗಿ ಕಷ್ಟಗಳನ್ನು ದಾಟಿ ಹೋಗುವಾಗ ಇದೊಂದು ಸವಾಲಾಗಿದೆ. He is thanking God for Timothy. ಆತನು ತಿಮೋಥೆಯ ವಿಷಯದಲ್ಲಿಯೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದಾನೆ. In 1 Timothy, Paul expressed thank for his own salvation and ministry. 1ನೇ ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ತನ್ನ ರಕ್ಷಣೆಗಾಗಿ ಮತ್ತು ತನ್ನ ಸೇವೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. He said, God saved a wretch like me. I was the chiefest of sinners. ಅಲ್ಲಿ ಆತನು ಹೇಳುತ್ತಾನೆ, ದೇವರು
ಪಾಪಿಗಳಲ್ಲಿಯೇ ಪ್ರಾಮುಖ್ಯನಾದಂತಹ ಪಾಪಿಯ ಹಾಗಿರುವ ನನ್ನನ್ನು ರಕ್ಷಿಸಿದನು ಎಂದು ಹೇಳುತ್ತಾನೆ. Here he is expressing thanks for Timothy's salvation and ministry. ಆದರೆ ಈ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ತಿಮೋಥೆಯ ರಕ್ಷಣೆಗಾಗಿ ಮತ್ತು ಆತನ ಸೇವೆಯ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾನೆ. First he talks about his own upbringing. ಮೊದಲು ಆತನು ತಾನು ಹೇಗೆ ಬೆಳೆಸಲ್ಪಟ್ಟೆನು, ಯಾವ ಕುಟುಂಬದಲ್ಲಿ ಬೆಳೆದನು ಎಂಬುದಾಗಿ ಆತನು ಸಾಕ್ಷಿ ಕೊಡುತ್ತಾನೆ. He talks about his Jewish ancestors. ಆತನು ತನ್ನ ಯಹೂದ ಕುಟುಂಬ ಮತ್ತು ಯಹೂದ ಪೂರ್ವಿಕರ ಕುರಿತಾಗಿ ಆತನು ಮಾತನಾಡುತ್ತಾನೆ. Of course, his Jewish ancestors, the men of faith in the Old Testament, they were not Christians, but they believed in the living God. ನಾವು ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತಹ ಆತನ ಪೂರ್ವಜರು ಅವರು ಯೇಸು ಕ್ರಿಸ್ತನನ್ನು ನಂಬಿದವರಲ್ಲದೆ ಹೋದರು, ಆತರಲ್ಲದೆ ಇದ್ದರು, ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡವರಲ್ಲದೆ ಹೋದರು, ನಿಜ ದೇವರ ಅಂತ ಯೆಹೋವನನ್ನ ಆರಾಧಿಸುವವರಾಗಿದ್ದರು. Paul uses that phrase when he was on trial before the Jews and before Herod. ಪೌಲನು ಹೆರೋದನ ಮುಂದೆ ಮತ್ತು ಯಹೂದ್ಯರ ಮುಂದೆ ಆತನನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಪದಗಳನ್ನ ಉಪಯೋಗಿಸಿ ಅವರ ನೆನಪಿಗೆ ತರುತ್ತಾನೆ. That I serve God as my ancestors. ಆತನು ಹೇಳುತ್ತಾನೆ, ನಾನು ನನ್ನ ಪೂರ್ವಜರ ರೀತಿಯಲ್ಲಿ ನಿಜ ದೇವರನ್ನ ಆರಾಧಿಸುವವನಾಗಿದ್ದೆನು. And he says, I serve God in a clear conscience. ಮತ್ತು ನಾನು ಶುದ್ಧ ಮನಸ್ಸಾಕ್ಷಿಯಿಂದ ಯೆಹೋವನನ್ನ ಸೇವಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Look at Acts 24:15 and 16. ನಾವು ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯ 15 and 16. 15 ಮತ್ತು 16ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನೂ ನಿರೀಕ್ಷೆಯುಳ್ಳವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. Paul valued his relationship with God and also his conscience, his clear testimony before men. ಪೌಲನು ಆತನ ದೇವರೊಟ್ಟಿಗೆ ಇರುವಂತಹ ಆತನ ಸಂಬಂಧವನ್ನ ಗೌರವಿಸಿದನು ಮತ್ತು ಮನುಷ್ಯರ ಮುಂದೆ ಆತನಿಗಿರುವಂತಹ ಶುದ್ಧ ಮನಸ್ಸಾಕ್ಷಿಯ ವಿಷಯದಲ್ಲಿಯೂ ಆತನು ಬಲ್ಲವನಾಗಿದ್ದನು. Very important that we need to have a right standing before God and a right testimony before outsiders. ಆದ್ದರಿಂದ ನಾವು ದೇವರ ಮುಂದೆ ಒಳ್ಳೆಯವರಾಗಿ ಆತನಿಗೆ ಮೆಚ್ಚುಗೆಯವರಾಗಿ ನಡೆದುಕೊಳ್ಳುವುದು ಮತ್ತು ಹೊರಗಿನವರ ಮುಂದೆ ಶುದ್ಧ ಮನಸ್ಸಾಕ್ಷಿಯುಳ್ಳವರಾಗಿರುವುದು ಅತ್ಯಂತ ಪ್ರಾಮುಖ್ಯವಾಗಿದೆ. In verse 3 Paul says, I remember in my prayers you Timothy. 3ನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ನಿನ್ನನ್ನು ನನ್ನ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳುತ್ತೇನೆ ತಿಮೋಥಿ ಎಂಬುದಾಗಿ ಬರೆಯುತ್ತಾನೆ. Night and day he was praying. ಹಗಲು ರಾತ್ರಿ ಆತನು ಪ್ರಾರ್ಥಿಸುತ್ತಿದ್ದನು. He was sitting chained in a Roman dungeon. ಆತನು ರೋಮನ್ ಸೆರೆಮನೆಯಲ್ಲಿ ಆತನು ಬೇಡಿಗಳಿಂದ ಕಟ್ಟಲ್ಪಟ್ಟವನಾಗಿ ಕೂತಿದ್ದನು. It was called Karagraha. It was a hard prison. ಅದು ಕಾರಾಗೃಹ ಎಂಬುದಾಗಿ ಕರೆಯಲ್ಪಡುತ್ತಾರೆ, ಅಂದ್ರೆ ಕಠಿಣವಾದಂತಹ ಒಂದು ಸೆರೆಮನೆ. In the first imprisonment he was in a house arrest. ಮೊದಲನೇ ಸಾರಿ ಆತನು ಬಂಧಿಸಲ್ಪಟ್ಟಾಗ ಆತನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದರು. He had some freedom there. ಅಲ್ಲಿ ಆತನಿಗೆ ಕೆಲವು ಸ್ವಾತಂತ್ರ್ಯವಿತ್ತು. His friends could come there. ಆತನ ಸ್ನೇಹಿತರು ಬರಬಹುದಿತ್ತು. They could minister to his need. ಅವನ ಅವಶ್ಯಕತೆಗಳಿಗೆ ಅವರು ಸಂಧಿಸಬಹುದಿತ್ತು. But now he is alone in that dungeon. ಆದರೆ ಈಗ ಈ 2ನೇ ಪತ್ರಿಕೆಯಲ್ಲಿ ನೋಡುವಾಗ ಆತನು ಕಾರಾಗೃಹದಲ್ಲಿ ಒಂಟಿಯಾಗಿದ್ದಾನೆ. What is he doing? ಏನು ಮಾಡುತ್ತಿದ್ದಾನೆ ಅಲ್ಲಿ? He is praying mainly. ಆತನು ಪ್ರಾಮುಖ್ಯವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. And in many of the prisons he was writing prison epistles. ಮತ್ತು ಅನೇಕ ಸೆರೆಮನೆಗಳಲ್ಲಿ ಆತನು ನೋಡುವಾಗ ಸೆರೆಮನೆಗಳಿಂದಲೇ ಅನೇಕ ಪತ್ರಿಕೆಗಳನ್ನು ಬರೆದನು. He is thanking God. ಆತನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಿದ್ದಾನೆ. In the Philippian jail he and Silas was praising and singing praises and worshiping God. ಫಿಲಿಪಿಯ ಸೆರೆಮನೆಯಲ್ಲಿ ನಾವು ನೋಡುವಾಗ ಪೌಲನು ಮತ್ತು ಸೀಲ ಇಬ್ಬರು ದೇವರನ್ನ ಸ್ತುತಿಸಿ ಹಾಡಿ ಹೊಗಳುತ್ತಿದ್ದರು. Beloved brothers and sisters, if I was in that place, what would have been I doing? ಪ್ರಿಯ ಸಹೋದರ ಸಹೋದರಿಯರೇ, ನಾನು ಪೌಲನ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಾ ಇದ್ದೆವು? We would have been probably complaining. ನಾವು ಒಂದು ವೇಳೆ ದೂರು ಹೇಳುವವರಾಗಿರುತ್ತಿದ್ದೇವೇನೋ. We may be writing to get us out from this situation.
ನಾವು ನಮ್ಮನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಯಾರಿಗಾದ್ರೂ ಪತ್ರ ಬರೆಯುತ್ತಿದ್ದೇವೇನೋ? But Paul is praying for Timothy. ಆದರೆ ಪೌಲನು ತಿಮೋಥೆಯನಿಗಾಗಿ ಪ್ರಾರ್ಥಿಸುತ್ತಿದ್ದಾನೆ. Timothy is serving the Lord in the church in Ephesus. ತಿಮೋಥೆಯನು ಎಫೆಸ ಸಭೆಯಲ್ಲಿ ದೇವರನ್ನ ಸೇವಿಸುವವನಾಗಿದ್ದನು. Paul is bound and chained in the prison. ಪೌಲನು ಆ ಸೆರೆಮನೆಯಲ್ಲಿ ಬೇಡಿಗಳಿಂದ ಬಂಧಿಸಲ್ಪಟ್ಟವನಾಗಿ ಇದ್ದಾನೆ. But God's work is continuing. ಆದರೆ ದೇವರ ಕಾರ್ಯವು ಅದು ಮುಂದುವರಿಯುತ್ತಲೇ ಇದೆ. Paul elsewhere says that the word of God cannot be bound. ಪೌಲನು ಇನ್ನೊಂದು ಕಡೆ ಹೇಳುತ್ತಾನೆ, ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದು. God's servants can be bound, but God's word cannot be bound. ದೇವರ ಸೇವಕರನ್ನ ಬಂಧಿಸಬಹುದು, ಆದರೆ ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ, ಆತನ ಕಾರ್ಯವನ್ನು ಬಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ. That is something that should encourage you and me. ಇದು ನನಗೆ ನಿಮಗೆ ಪ್ರೋತ್ಸಾಹ ಪಡಿಸುವಂತ ವಾಕ್ಯವಾಗಿರಬೇಕು. And now in verse 4, he says that I remember your tears. 4ನೇ ವಚನದಲ್ಲಿ ಆತನು ಬರೆಯುತ್ತಾನೆ, ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತರುತ್ತೇನೆ ಎಂದು. Perhaps when the Roman police came and arrested Paul and pulled him away from Timothy's company, maybe Timothy might have wept when his senior elder, his mentor, the servant of God, Apostle Paul, was bound and taken by the Roman police. ಬಹುಶಃ ರೋಮಾ ಸಾಮ್ರಾಜ್ಯದ ಆ ಸೆರೆಮನೆಯವರು ಮತ್ತು ಅಧಿಕಾರಿಗಳು ಬಂದು ಆತನನ್ನು ಬಂಧಿಸಿಕೊಂಡು ಆತನಿಂದ ಕರೆದುಕೊಂಡು ಹೋಗುವಾಗ ತಿಮೋಥೆಯನು ಒಂದು ವೇಳೆ ತನ್ನನ್ನ ಪ್ರೋತ್ಸಾಹಿಸುವಂತಹ ಮತ್ತು ಹಿರಿಯ ಸೇವಕನಾದಂತಹ ಪೌಲನನ್ನ ತನ್ನ ಬಳಿಯಿಂದ ಕರೆದುಕೊಂಡು ಹೋದದ್ದರ ಕುರಿತಾಗಿ ದುಃಖಪಟ್ಟು ಅತ್ತಿರಬಹುದು. Maybe the last time Paul saw him and he said, I remember your tears. ಪೌಲನು ಕಡೆಯ ಸಾರಿಯಲ್ಲಿ ತಿಮೋಥೆಯನನ್ನು ನೋಡುವಾಗ ನಾನು ನೀನು ಅಳುವುದನ್ನು ನೋಡಿದ್ದೇನೆ ಎಂಬುದಾಗಿ ನೆನೆಸಿಕೊಳ್ಳುತ್ತಾನೆ. Many believers think that men should not cry. ಅನೇಕ ವಿಶ್ವಾಸಿಗಳು ಈ ರೀತಿ ನೆನೆಸುತ್ತಾರೆ, ಏನೆಂದರೆ ಗಂಡಸರು ಅಳಬಾರದು ಎಂಬುದಾಗಿ. But when you have a passion for Christ, sometimes you will weep, you will cry. ಆದರೆ ನೀವು ಕರ್ತನಿಗಾಗಿ ಅಭಿಮಾನ ಉಳ್ಳವರಾಗುವಾಗ ನೀವು ಅಳುವಂತವರಾಗಿರುತ್ತೀರಿ. That is why he remembered the last time he met Timothy, or he was pulled away from him. Timothy was crying. Now he is telling Timothy, come to me. I want that fellowship with you. ಆದ್ದರಿಂದ ಆತನು ಕಡೆಯ ಸಾರಿ ತಿಮೋಥೆಯನನ್ನು ನೋಡುವಾಗ ತಿಮೋಥೆಯ ಬಳಿಯಿಂದ ಅವನನ್ನು ಬಂಧಿಸಿಕೊಂಡು ಕರೆದುಕೊಂಡು ಹೋಗುವಾಗ ತಿಮೋಥೆ ಅಳುವುದನ್ನ ಆತನು ನೋಡಿದ್ದನು. ಆದ್ದರಿಂದ ಈಗ ನಿನ್ನನ್ನು ನಾನು ನೋಡಬೇಕು ಎಂಬುದಾಗಿ ಬಯಸುತ್ತಾನೆ. We know that later he says, come to me. ನಾವು ನೋಡುತ್ತೇವೆ ಮುಂದೆ ಆತನು ನನ್ನ ಬಳಿಗೆ ಬಾ ಎಂಬುದಾಗಿ ತಿಮೋಥೆಯನಿಗೆ ಹೇಳುತ್ತಾನೆ. Paul longed for the companionship, the fellowship of a younger servant of God. ಪೌಲನು ಆ ಒಂದು ಯೌವನಸ್ಥ ಸೇವಕನಾದಂತ ತಿಮೋಥೆಯೊಟ್ಟಿಗೆ ಸಮಯ ಕಳೆಯುವುದನ್ನ ಮತ್ತು ಆತನೊಟ್ಟಿಗೆ ಅನ್ಯೋನ್ಯತೆಯನ್ನ ಆತನು ಆನಂದಿಸುತ್ತಿದ್ದನು. An older brother servant of God and a younger brother working together is an amazing combination. ಹಿರಿಯ ದೇವರ ಸೇವಕರು ಮತ್ತು ಯೌವನಸ್ಥ ದೇವರ ಸೇವಕರು ಒಟ್ಟಾಗಿ ಕೆಲಸ ಮಾಡುವುದು ಅದು ಒಂದು ಸಂತಸದ ಸಂಗತಿಯಾಗಿದೆ. The seniors have experience and the juniors or the younger ones have energy. ಹಿರಿಯ ಸೇವಕರಿಗೆ ಅನುಭವವಿದೆ, ಆದರೆ ಅದೇ ರೀತಿ ಯೌವನಸ್ಥ ಸೇವಕರಲ್ಲಿ ಒಂದು ಶಕ್ತಿ ಮತ್ತು ಉತ್ಸಾಹವಿದೆ. When those two work together, ಅವೆರಡು ಜೊತೆಯಾಗಿ ಕೆಲಸ ಮಾಡುವಾಗ great things can be done for the Lord. ದೇವರ ರಾಜ್ಯಕ್ಕಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. So Paul is asking him to come. He longs for his fellowship. ಪೌಲನು ಆತನಿಗೆ ನೀನು ನನ್ನ ಬಳಿಗೆ ಬಾ ಎಂಬುದಾಗಿ ಆತನ ಅನ್ಯೋನ್ಯತೆಯನ್ನು ಬಯಸುವವನಾಗಿದ್ದಾನೆ. Even this great experienced apostle at times become lonely, discouraged, and in need of support from other Christians. ಇಂತಹ ಹಿರಿಯ ಸೇವಕನು ಮತ್ತು ಅನುಭವವುಳ್ಳಂತಹ ಪೌಲನು ಕೂಡ ಅನೇಕ ಸಂದರ್ಭಗಳಲ್ಲಿ ಒಂಟಿತನವನ್ನ ಅನುಭವಿಸುವವನಾಗಿ ಇತರ ಸೇವಕರ ಮತ್ತು ಜೊತೆ ವಿಶ್ವಾಸಿಗಳ ಪ್ರೋತ್ಸಾಹವನ್ನ ಬಯಸುವವನಾಗಿರುತ್ತಾನೆ. Even senior brothers, even God's servants, they need the help or the companionship or support from other believers. ಹಿರಿಯ ಸಹೋದರರಾಗಲಿ ಅಥವಾ ಹಿರಿಯ ದೇವರ ಸೇವಕರಾಗಲಿ ಅವರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬೇರೆ ವಿಶ್ವಾಸಿಗಳ ಆ ಒಂದು ಅನ್ಯೋನ್ಯತೆಯ ಅವಶ್ಯಕತೆ ಇದೆ. So here he is saying in verse 4, I long to see you
that I may be filled with joy. ಇಲ್ಲಿ 4ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಾನು ನಿನ್ನನ್ನು ನೋಡಿ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. Do we have such joy when we meet God's people, brothers and sisters? That is what the early church fellowship was. ನಮ್ಮಲ್ಲಿಯೂ ಈ ರೀತಿಯ ಸಂತೋಷವಿದೆಯಾ? ಇತರ ಸಹೋದರ ಸಹೋದರಿಯರನ್ನ ನಾವು ನೋಡುವಾಗ ಅದೇ ಅನ್ಯೋನ್ಯತೆ ಆ ಆದಿ ಸಭೆಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. After saying that, now look at verse 5. ಆ ರೀತಿ ಹೇಳಿದ ನಂತರ 5ನೇ ವಚನದಲ್ಲಿ ಏನು ಹೇಳುತ್ತಾ ಇದ್ದಾನೆ ನಾವು ನೋಡಿಕೊಳ್ಳೋಣ. And later we see that many have deserted, many have left Paul. ಮುಂದೆ ನಾವು ನೋಡುವಾಗ ಅನೇಕರು ನನ್ನನ್ನ ತೊರೆದು ಬಿಟ್ಟರು, ನನ್ನನ್ನು ಬಿಟ್ಟು ಹೋದರು ಎಂಬುದಾಗಿ ಪೌಲನು ಹೇಳುತ್ತಾನೆ. So he is longing for Timothy's fellowship. ಆದ್ದರಿಂದ ಆತನು ತಿಮೋಥೆಯನ ಅನ್ಯೋನ್ಯತೆಯನ್ನ ಬಯಸುತ್ತಿದ್ದಾನೆ. And in verse 5 he reminds of Timothy's sincere faith. ಮತ್ತು 5ನೇ ವಚನದಲ್ಲಿ ಆತನು ತಿಮೋಥೆಯನಲ್ಲಿದ್ದಂತಹ ಆ ಒಂದು ನಿಷ್ಕಪಟವಾದಂತಹ ನಂಬಿಕೆಯ ಕುರಿತಾಗಿ ಮಾತನಾಡುತ್ತಾನೆ. Paul talks about the clear conscience in verse 3. ಪೌಲನು 3ನೇ ಅಧ್ಯಾಯದಲ್ಲಿ ಆ ಶುದ್ಧ ಮನಸಾಕ್ಷಿ 3ನೇ ವಚನದಲ್ಲಿ ಶುದ್ಧ ಮನಸಾಕ್ಷಿಯ ಕುರಿತಾಗಿ ಮಾತನಾಡುತ್ತಾನೆ. Here he reminds of Timothy's sincere faith. ಇಲ್ಲಿ 5ನೇ ವಚನದಲ್ಲಿ ತಿಮೋಥೆಯನ ನಿಷ್ಕಪಟವಾದ ನಂಬಿಕೆಯ ಕುರಿತಾಗಿ ಮಾತಾಡುತ್ತಾನೆ. Timothy's sincere faith stood as a bold relief and encouragement for Paul. ತಿಮೋಥೆಯನಲ್ಲಿ ಇದ್ದಂತ ಈ ನಿಷ್ಕಪಟವಾದಂತ ನಂಬಿಕೆಯೇ ಅದು ಪೌಲನಿಗೆ ಪ್ರೋತ್ಸಾಹದಾಯಕವಾಗಿತ್ತು. Paul attributed Timothy's faith to his Jewish mother Eunice and grandmother Lois. ಪೌಲನು ತಿಮೋಥೆಯಲ್ಲಿದ್ದಂತಹ ಆ ನಿಷ್ಕಪಟವಾದ ನಂಬಿಕೆಗೆ ಕಾರಣ ಯಾರು ಎಂಬುದಾಗಿ ಹೇಳುವವನಾಗಿ ಆತನ ತಾಯಿಯಾದಂತಹ ಯೂನಿಕೆಯಲ್ಲಿ ಯಹೂದ್ಯ ತಾಯಿಯಾದ ಯೂನಿಕೆಯಲ್ಲಿ ಮತ್ತು ಆತನ ಅಜ್ಜಿ ಲೋವಿಯಲ್ಲಿ ಇತ್ತು ಎಂಬುದಾಗಿ ಆತನು ಹೇಳುತ್ತಾನೆ. So we understand that they were both believers. ನಾವು ಇದರಿಂದ ಅರ್ಥ ಮಾಡಿಕೊಳ್ಳುವುದೇನೆಂದರೆ ಅವರಿಬ್ಬರು ವಿಶ್ವಾಸಿಗಳಾಗಿದ್ದರು. And the father was probably an unbeliever Gentile. ನಾವು ತಿಮೋಥೆಯ ತಂದೆ ಯಾರು ಎಂಬುದಾಗಿ ನಾವು ನೋಡುವಾಗ ಆತನು ಬಹುಶಃ ಅನ್ಯ ಜನಾಂಗದವನು ಮತ್ತು ಅವಿಶ್ವಾಸಿಯಾಗಿದ್ದನು. No mention is mentioned about him. ಆತನ ತಂದೆಯ ಕುರಿತಾಗಿ ಎಲ್ಲಿಯೂ ಕೊಡಲ್ಪಟ್ಟಿರುವುದನ್ನು ನೋಡುವುದಿಲ್ಲ. But it was a mother and grandmother who taught him the word of God and maybe led him to the Lord when Paul came, and an amazing witness ministry for every sister who is listening to us today. ಬಹುಶಃ ಆತನ ತಾಯಿ ಆತನ ನಂಬಿಕೆಗೆ ತಂದಿರಬಹುದು. ಪೌಲನು ಬರುವಾಗ ಆತನು ನೋಡಿದ್ದನು. ಆದ್ದರಿಂದ ಸಹೋದರಿಯರಿಗೆ ಇದು ಒಂದು ಅತ್ಯುತ್ತಮವಾದಂತಹ ಸಾಕ್ಷಿಯಾಗಿದೆ. How many younger sisters, mothers and grandmothers are listening today? I don't know. ಈ ದಿನ ಎಷ್ಟು ಜನ ತಾಯಿಯಂದಿರು ಮತ್ತು ಯೌವನಸ್ಥ ಸಹೋದರಿಯರು ಮತ್ತು ವಯಸ್ಸಾದಂತ ಅಜ್ಜಿಯರು ಕೇಳಿಸಿಕೊಳ್ಳುತ್ತಿದ್ದೀರಿ ನನಗೆ ಗೊತ್ತಿಲ್ಲ. The greatest influence you can have is on your children and your grandchildren. ನೀವು ನಿಮ್ಮ ಮಕ್ಕಳ ಮೇಲೆ ಮತ್ತು ಮೊಮ್ಮಕ್ಕಳ ಮೇಲೆ ಅತ್ಯುತ್ತಮವಾದಂತಹ ಪರಿಣಾಮವನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. Yes, according to the word of God, you may not be a preacher in the assembly. You cannot be a preacher when brothers are there. But you know, many mothers in the Bible were the reason why their children and grandchildren become great men of God. ನೀವು ದೇವರ ವಾಕ್ಯಾನುಸಾರವಾಗಿ ನೋಡುವಾಗ ಗಂಡಸರು ಇರುವಾಗ ಸಹೋದರಿಯರು ಬೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ತಾಯಿಯಂದಿರು ಅನೇಕ ದೊಡ್ಡ ದೊಡ್ಡ ಸೇವಕರುಗಳಾಗಿ ತಮ್ಮ ಮಕ್ಕಳನ್ನ ಪರಿವರ್ತನೆ ಮಾಡಿ ನಂಬಿಕೆಗೆ ತಂದಿರುವುದನ್ನು ನಾವು ನೋಡುತ್ತೇವೆ. The sincere faith of Eunice and Lois is transmitted to the son Timothy. ಲೋವಿ ಮತ್ತು ಯೂನಿಕೆಯಲ್ಲಿ ಇದ್ದಂತಹ ಆ ಒಂದು ನಿಷ್ಕಪಟವಾದಂತಹ ನಂಬಿಕೆಯು ಅವರ ಮೊಮ್ಮಗ ಮತ್ತು ಮಗನಾದಂತಹ ತಿಮೋಥೆಯನಿಗೆ ಅದು ಬಳುವಳಿಯಾಗಿ ಬಂದಿತ್ತು. Even if we are parents who don't have children, you can invest that into some other children, and mothers can influence them, women can influence them. ನೀವು ಒಂದು ವೇಳೆ ಮಕ್ಕಳಿಲ್ಲದಂತ ತಂದೆ ತಾಯಿಗಳಾಗಿದ್ದರೂ ಪರವಾಗಿಲ್ಲ, ನಿಮ್ಮಲ್ಲಿರುವಂತಹ ನಿಷ್ಕಪಟವಾದಂತ ನಂಬಿಕೆಯನ್ನ ತಾಯಿ ಅಂದಿರಾದಂತ ನೀವು ಬೇರೆಯ ಮಕ್ಕಳ ಜೀವಿತದಲ್ಲಿ ನಿಯೋಗಿಸಬಹುದು. So Paul attributes Timothy's conversion to the mother and grandmother. ಆದ್ದರಿಂದ ಪೌಲನು ತಿಮೋಥೆಯನ ಆ ಒಂದು ಪರಿವರ್ತನೆಗೆ ಕಾರಣ ಆತನ ಅಜ್ಜಿ ಮತ್ತು ತಾಯಿ ಎಂಬುದಾಗಿ ಇಲ್ಲಿ ಹೇಳುತ್ತಾನೆ.
Paul was probably a mentor who taught him the principles, the right doctrines later on. ಪೌಲನು ಬಹುಶಃ ತಿಮೋಥೆಯನನ್ನ ನಂಬಿಕೆಗೆ ಬಂದ ನಂತರ ಕ್ರಿಸ್ತ ನಂಬಿಕೆಯಲ್ಲಿ ಮತ್ತು ದೇವರ ವಾಕ್ಯದ ಬೋಧನೆಯಲ್ಲಿ ಮುಂದುವರಿಸಿದಂತ ವ್ಯಕ್ತಿ ಆಗಿರಬಹುದು. Here he talks about the sincere faith or genuine faith. ಇಲ್ಲಿ ಆತನ ನಿಷ್ಕಪಟವಾದಂತ ನಂಬಿಕೆ ಅಥವಾ ನಿಜವಾದಂತ ನಂಬಿಕೆ ಕುರಿತಾಗಿ ಮಾತಾಡುತ್ತಾನೆ. Read 1 Thessalonians chapter 3 verse 5. ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. 1 Thessalonians chapter 3 verse 5. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಆದದರಿಂದ ನಾನು ಇನ್ನೂ ತಡೆಯಲಾರದೆ ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಏನು ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಕಳುಹಿಸಿದನು. There are many who left the faith because they were but Timothy was one who had sincere genuine faith. ಅನೇಕರು ಸೈತಾನನ ಆ ಒಂದು ಮೋಸಕ್ಕೆ ಒಳಗಾಗಿ ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗಿದ್ದರು. ಆದರೆ ತಿಮೋಥೆಯನು ಆ ನಿಷ್ಕಪಟವಾದಂತಹ ನಂಬಿಕೆಯನ್ನ ಹಿಡಿದುಕೊಂಡವನಾಗಿದ್ದನು. It breaks the heart to see that many who confess faith once and baptized, at the baptism tank we ask them, are you real? Are you genuine? Did you really believe? Are you ready to suffer anything? They say yes, but little later when a little difficulty come, they leave the faith and go back. ಇದನ್ನ ನೋಡುವುದಕ್ಕೆ ದುಃಖವಾಗುತ್ತದೆ. ಏನಂದ್ರೆ ಅನೇಕರು ಹೊಸದಾಗಿ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಅವರು ನಂಬಿಕೆಗೆ ಬರುವಾಗ ದೀಕ್ಷಾ ಸ್ನಾನದ ಸಮಯದಲ್ಲಿ ನೀನು ಕ್ರಿಸ್ತನನ್ನ ನಂಬಿಕೊಂಡಿದ್ದೀಯಾ, ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದೀಯಾ, ಕ್ರಿಸ್ತನಿಗಾಗಿ ನೀನು ಕಷ್ಟಗಳನ್ನ ಅನುಭವಿಸಲಿಕ್ಕೆ ಸಿದ್ಧನಿದ್ದೀಯಾ ಎಂಬುದಾಗಿ ಕೇಳುವಾಗ ಹೌದು ಎಂಬುದಾಗಿ ಹೇಳುತ್ತಾರೆ. ಆದರೆ ನಂತರ ಅವರಿಗೆ ಸಣ್ಣ ಪುಟ್ಟ ಕಷ್ಟಗಳು ಬರುವಾಗ ಅವರು ಹಿಂಜಾರಿ ಹೋಗುತ್ತಾರೆ. So now Paul is reminding Timothy to fan into flame that faith. ಆದ್ದರಿಂದ ಪೌಲನು 6ನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ಆ ಒಂದು ನಂಬಿಕೆ ನಿನ್ನ ಮೇಲೆ ಹಸ್ತವನ್ನಿಟ್ಟು ದೊರಕಿದಂತ ಕೃಪಾವರು ಪ್ರಜ್ವಲಿಸುವ ಹಾಗೆ ನೀನು ಮಾಡಬೇಕು ಎಂಬುದಾಗಿ ಜ್ಞಾಪಕ ಕೊಡುತ್ತಾನೆ. Now he is challenging Timothy to fan that flame of the gifts that God has given you. ಈಗ ಆತನು ತಿಮೋಥೆಯನಿಗೆ ಸವಾಲು ಹಾಕುವವನಾಗಿ ದೇವರು ನಿನಗೆ ಕೃಪಾವರಗಳನ್ನು ಕೊಟ್ಟಿರುವ ಆ ಕೃಪಾವರಗಳನ್ನು ಪ್ರಜ್ವಲಿಸುವ ಹಾಗೆ ಇನ್ನೂ ಹೆಚ್ಚು ಉರಿಯುವ ಹಾಗೆ ಮಾಡಬೇಕು ಎಂಬುದಾಗಿ ಪ್ರೋತ್ಸಾಹಿಸುತ್ತಾನೆ. The spiritual gifts are the enablement of God for the benefit of the whole church, and it should be flame. ಆತ್ಮೀಕ ವರಗಳು ಅದು ದೇವರು ಸಭೆಯ ಆ ಒಂದು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತವುಗಳಾಗಿರುತ್ತವೆ. ಅಂತಹ ವರಗಳನ್ನ ಪ್ರಜ್ವಲಿಸುವ ಹಾಗೆ ಇನ್ನೂ ಹೆಚ್ಚು ಹುರಿಯುವ ಹಾಗೆ ಮಾಡಬೇಕು. God's gift must be used. ದೇವರು ಕೊಟ್ಟಂತ ಆತ್ಮೀಕ ವರ ಅದು ಉಪಯೋಗಿಸಲ್ಪಡಬೇಕು. Believers, do you know what is your spiritual gift? ವಿಶ್ವಾಸಿಗಳೇ, ನಿಮ್ಮ ಆತ್ಮೀಕ ವರ ಏನಾಗಿದೆ ಎಂಬುದಾಗಿ ತಿಳಿದುಕೊಂಡಿದ್ದೀರಾ? The Bible says every believer has at least one gift. ಸತ್ಯವೇದವು ಹೇಳುತ್ತದೆ ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದಾದರೂ ವರವು ಕೊಡಲ್ಪಟ್ಟಿರುತ್ತದೆ ಎಂಬುದಾಗಿ ಹೇಳುತ್ತದೆ. Given by the Holy Spirit. ಅದು ದೇವರ ಆತ್ಮನಿಂದ ಅಥವಾ ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟಿರುವಂತದ್ದು. It is given for the benefit, edification of the whole body, the local church. ಅದು ಸ್ಥಳೀಯ ಸಭೆಯನ್ನ ಮತ್ತು ಕ್ರಿಸ್ತನ ಆ ಶರೀರವನ್ನ ಪ್ರೋತ್ಸಾಹಪಡಿಸುವುದಕ್ಕಾಗಿ ಅದನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ ಕೊಡಲ್ಪಟ್ಟಿರುತ್ತದೆ. We should not be ignorant about spiritual gifts. ನಮ್ಮ ಆತ್ಮೀಕ ವರಗಳ ಕುರಿತಾಗಿ ನಾವು ತಿಳಿಯದವರಾಗಿರಬಾರದು. 1 Corinthians 12, 1 ಕೊರಿಂಥ 12ನೇ ಅಧ್ಯಾಯದಲ್ಲಿ, Romans 12, ರೋಮಾಪುರ 12ನೇ ಅಧ್ಯಾಯದಲ್ಲಿ, Ephesians 4, ಎಫೆಸ 4ನೇ ಅಧ್ಯಾಯ, 1 Peter 4, 1 ಪೇತ್ರ 4ನೇ ಅಧ್ಯಾಯ, all talks about many spiritual gifts. ಇವೆಲ್ಲ ಅನೇಕ ಆತ್ಮೀಕ ವರಗಳ ಕುರಿತಾಗಿ ಮಾತನಾಡುವಂತ ಅಧ್ಯಾಯಗಳಾಗಿವೆ. As a believer, do you know what is your spiritual gift? ವಿಶ್ವಾಸಿಯಾಗಿ ನಿನಗೆ ಕೊಡಲ್ಪಟ್ಟಿರುವಂತಹ ಆತ್ಮಿಕ ವರ ಯಾವುದು ಎಂಬುದಾಗಿ ನಿನಗೆ ಗೊತ್ತಾ? How will you know that? ಅದನ್ನ ನೀನು ಹೇಗೆ ತಿಳಿದುಕೊಳ್ಳುತ್ತಿ? First of all, get involved in the church. ಮೊದಲನೇದಾಗಿ ನೀವು ಸಭಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. As you are willing to do different kind of work, God will show you what is your gift. Others will recognize what is your gift.
ನೀನು ಸಭೆಯ ಅನೇಕ ಕಾರ್ಯಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳುವಾಗ ದೇವರು ನಿನಗೆ ಕೊಟ್ಟಿರುವ ಆತ್ಮಿಕ ವರ ಯಾವುದು ಎಂಬುದಾಗಿ ನಿನ್ನ ಜ್ಞಾಪಕಕ್ಕೆ ಬರುತ್ತದೆ ಮತ್ತು ಅನೇಕರು ಅದನ್ನ ಗುರುತಿಸಿ ನಿನಗೆ ಹೇಳುತ್ತಾರೆ. But if you are a Sunday morning Christian who come sit, and I call it this way, warming the chair, you just make busy ಮಾಡಿ ಹೋಗೋದಾದರೆ, you will never know what is your gift. Your gift will never be a beneficial to others. ಆದರೆ ನೀನು ಕೇವಲ ಭಾನುವಾರದ ವಿಶ್ವಾಸಿಯಾಗಿದ್ದುಕೊಂಡು ಬಂದು ಕೂತು ಆ ಒಂದು ಕುರ್ಚಿಯನ್ನು ಬಿಸಿ ಮಾಡಿ ಹೋಗುವುದಾದರೆ ನಿನ್ನ ಆತ್ಮೀಕ ವರ ಯಾವುದು ಎಂಬುದಾಗಿ ನಿನಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. The elders will recognize what is the believer's gift. ಆ ಸಭೆಯ ಹಿರಿಯರು ಆ ವಿಶ್ವಾಸಿಯ ಆತ್ಮಿಕ ವರ ಯಾವುದು ಏನಾಗಿದೆ ಎಂಬುದಾಗಿ ಅವರು ಗುರುತು ಹಿಡಿಯುತ್ತಾರೆ. So Paul is now reminding him to fan into flame the gift of God. ಆದ್ದರಿಂದ ಪೌಲನಿಗೆ ತಿಮೋತಿನಿಗೆ ಜ್ಞಾಪಕ ಪಡಿಸುವವನಾಗಿ ದೇವರ ಆ ಕೃಪಾ ವರವನ್ನ ಆತನು ಪ್ರಜ್ವಲಿಸುವ ಹಾಗೆ ಮಾಡಬೇಕು ಎಂಬುದಾಗಿ ಹೇಳುತ್ತಾನೆ. And then he says, which is given through the laying of my hands. ಮತ್ತು ಆತನು ಹೇಳುತ್ತಾನೆ, ನಾನು ನಿನ್ನ ಮೇಲೆ ಕೈಗಳನ್ನಿಟ್ಟಾಗ ಆ ವರವು ಕೊಡಲ್ಪಟ್ಟಿತು ಎಂಬುದಾಗಿ. Of course, we have to be careful in understanding this. ನಾವು ಇದನ್ನ ಅರ್ಥ ಮಾಡಿಕೊಳ್ಳುವಾಗ ಅತ್ಯಂತ ಜಾಗರೂಕರಾಗಿರಬೇಕು. Paul was an apostle. ಪೌಲನು ಒಬ್ಬ ಅಪೊಸ್ತಲನಾಗಿದ್ದನು. God has given the apostle the authority to lay hands or appoint elders. ಯೇಸು ಕ್ರಿಸ್ತನು ಅಪೋಸ್ತಲರಿಗೆ ತಲೆಗಳ ಮೇಲೆ ಕೈಯನ್ನಿಡುವ ಅಧಿಕಾರವನ್ನು ಕೊಟ್ಟಿದ್ದನು ಮತ್ತು ಹಿರಿಯರನ್ನ ನೇಮಿಸುವ ಅಧಿಕಾರವನ್ನು ಕೊಟ್ಟಿದ್ದನು. But today it is the word of God, it is the spirit of God who gives you gift. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಅಥವಾ ದೇವರ ಆತ್ಮನು ಆತನು ಆತ್ಮಿಕ ವರಗಳನ್ನು ಕೊಡುವವನು. The ordination that we read from the denomination, that is not scriptural. Pardon me, uncle, repeat it. The hand laying ordination that you see in the many of the denomination, we don't read that in the New Testament. ನಾವು ಅನೇಕ ಕ್ರೈಸ್ತ ಪಂಗಡಗಳ ಸಭೆಗಳಲ್ಲಿ ನೋಡುವ ಹಾಗೆ ತಲೆಯ ಮೇಲೆ ಕೈಗಳನ್ನು ಇಟ್ಟು ಅವರನ್ನ ನೇಮಿಸುವಂತದ್ದು ಆ ಒಂದು ಸಂಗತಿಯನ್ನು ನಾವು ಸತ್ಯವೇದದಲ್ಲಿ ನೋಡುವುದಿಲ್ಲ. It was there in the apostolic time. ಅದು ಅಪೋಸ್ತಲರ ಸಮಯದಲ್ಲಿ ಮಾತ್ರ ಇದ್ದಂತದ್ದು. But now the Holy Spirit brings people to ministry, and the church recognizes it. ಆದರೆ ಈಗ ಪವಿತ್ರಾತ್ಮನು ವ್ಯಕ್ತಿಗಳನ್ನ ತನ್ನ ಸೇವೆಗೆ ಕರೆದುಕೊಂಡು ಬರುವಂತವನಾಗಿರುತ್ತಾನೆ ಮತ್ತು ಸಭೆಯು ಅಂತಹ ವ್ಯಕ್ತಿಗಳನ್ನ ಗುರುತು ಮಾಡುತ್ತದೆ. Why Timothy need this reminder to flame his spiritual gift? ಯಾಕೆ ತಿಮೋಥೆಯನಿಗೆ ಅವನ ಆತ್ಮೀಕ ವರವನ್ನು ಪ್ರಜ್ವಲಿಸುವ ಹಾಗೆ ಮಾಡಬೇಕು ಎಂಬುದಾಗಿ ಜ್ಞಾಪಕ ಪಡಿಸಬೇಕಾಗಿತ್ತು? One of the reason may be his youthfulness. ಒಂದು ಕಾರಣ ಇದಾಗಿರಬಹುದು, ಆತನ ಯೌವನ ಕಾಲದ ಕಾರಣ. First Timothy 4 talks about don't let anyone ನಿಮ್ಮ ಯೌವನವನ್ನು ಯಾರು ಅಸಡ್ಡೆ ಮಾಡಬಾರದು. Young people may be a little timid to come forward. 1 ತಿಮೋಥೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಿನ್ನನ್ನು ಯೌವನಸ್ಥನೆಂದು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಆಸ್ಪದ ಕೊಡಬೇಡ ಎಂಬುದಾಗಿ ಆತನು ಹೇಳುತ್ತಾನೆ. ಒಂದು ವೇಳೆ ಯೌವನಸ್ಥರಾದದರಿಂದ ಮುಂದೆ ಬರಲಿಕ್ಕೆ ನಿಮಗೆ ಅಂಜಿಕೆ ಇರಬಹುದು. I thank God for the young people who come forward. ಆದರೆ ತಮ್ಮನ್ನ ತಾವು ಮುಂದಕ್ಕೆ ತರುವಂತಹ ದೇವರ ಸೇವೆಯಲ್ಲಿ ಮುಂದೆ ಬರುವಂತಹ ಯೌವನಸ್ಥರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. We the elders the senior brothers need to see that the younger brothers are encouraged to come forward in the responsibilities in the church. ನಾವು ಹಿರಿಯರು ಮತ್ತು ಹಿರಿಯ ಸೇವಕರಾಗಿದ್ದುಕೊಂಡು ಅಂತಹ ಯೌವನಸ್ಥರು ಮುಂದಕ್ಕೆ ದೇವರ ಸೇವೆಗೆ ಬರುವಂತದನ್ನ ನಾವು ಪ್ರೋತ್ಸಾಹಿಸುವವರಾಗಿರಬೇಕು ಮತ್ತು ಗುರುತು ಹಿಡಿಯುವವರಾಗಿರಬೇಕು. Timothy was probably a timid person. ಬಹುಶಃ ತಿಮೋಥೆ ಆತನು ಅಂಜಿಕೆ ಉಳ್ಳಂತ ವ್ಯಕ್ತಿ ಆಗಿರಬಹುದು. And especially by the opposition Paul is facing for the gospel, and he is now threatened and he is jailed. All that might make a young brother timid. ಹಿರಿಯ ಸೇವಕನಾದಂತಹ ಪೌಲನು ಸೇವೆಯ ನಿಮಿತ್ತವಾಗಿ ಅನುಭವಿಸುತ್ತಿರುವಂತಹ ಕಷ್ಟ ಮತ್ತು ಸೆರೆಮನೆಯ ವಾಸದ ನಿಮಿತ್ತದಿಂದಾಗಿ ಎಲ್ಲಾ ಸಂಗತಿಗಳನ್ನ ನೋಡಿದಂತ ಯೌವನಸ್ಥ ವ್ಯಕ್ತಿಯಾದಂತಹ ತಿಮೋಥೆಯನಿಗೆ ಭಯವಾಗಿರಬಹುದು. Then he says in verse 7, what kind of a spirit God has given us his children. ಮತ್ತು 7ನೇ ವಚನದಲ್ಲಿ ಆತನು ಹೇಳುತ್ತಾನೆ, ತನ್ನ ಮಕ್ಕಳಿಗೆ ದೇವರು ಎಂಥ ಆತ್ಮವನ್ನು ಕೊಟ್ಟಿದ್ದಾನೆ ಎಂದು ಹೇಳುತ್ತಾನೆ. It is the spirit of not fear but power and love and self control.
ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಅದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. Because his mentor, Apostle Paul, is bound in a dungeon about to be executed, it is possible to withdraw and not come forward being a young person. ಆತನ ಮಾರ್ಗದರ್ಶಕನಾದಂತಹ ಪೌಲನು ಈಗ ಸೆರೆಮನೆ ವಾಸದಲ್ಲಿದ್ದು ಇನ್ನೇನೋ ಆತನನ್ನ ಮರಣದಂಡನೆಗೆ ಒಪ್ಪಿಸುವ ಕಾರಣದಿಂದ ಆ ಒಂದು ಭಯದಿಂದ ಹಿಂಜರಿಕೆಯಿಂದ ತಿಮೋಥೆಯನ್ನು ಮುಂದೆ ಬರಲಿಕ್ಕೆ ಹಿಂಜರಿಯುತ್ತಿರಬಹುದು. That is the same issue Apostle Peter had in the night before Jesus' crucifixion when he denied his association with the Lord Jesus Christ. I don't know that man. ಯೇಸು ಕ್ರಿಸ್ತನನ್ನ ಸೆರೆಯಾಗಿ ಹಿಡಿಯಲ್ಪಟ್ಟಂತಹ ರಾತ್ರಿಯಲ್ಲಿ ಇದೇ ಸಮಸ್ಯೆಯನ್ನ ಪೇತ್ರನು ಅನುಭವಿಸಿದನು. ಯೇಸು ಕ್ರಿಸ್ತನನ್ನ ಅಲ್ಲಗಳೆಯುವವನಾಗಿ ಆ ಮನುಷ್ಯನನ್ನ ನಾನು ಅರಿಯೇನು ಎಂಬುದಾಗಿ ಯೇಸುವನ್ನ ತಿರಸ್ಕರಿಸುತ್ತಾನೆ. So Paul is reminding him the spirit of power and love and self-control God has given you. ಆದ್ದರಿಂದ ಪೌಲನು ತಿಮೋಥೆನಿಗೆ ಇದನ್ನ ಜ್ಞಾಪಕಪಡಿಸುವವನಾಗಿ ದೇವರು ನಮಗೆ ಕೊಟ್ಟಿರುವಂತಹ ಆತ್ಮವು ಅದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ ಎಂದು ಹೇಳುತ್ತಾನೆ. Such fear and timidity has no place in God's service. ದೇವರ ಸೇವೆಯಲ್ಲಿ ಅಂತಹ ಭಯಕ್ಕೆ ಅಥವಾ ಹಿಂಜರಿಕೆಗೆ ಸ್ಥಾನಮಾನವಿಲ್ಲ. He gives us a spirit of power. ದೇವರು ನಮಗೆ ಕೊಟ್ಟಿರುವಂತದ್ದು ಬಲದ ಆತ್ಮ. The disciples were told in that upper room, when the Spirit of God come on you, you will receive power. You will be my witness in Jerusalem, Judea, Samaria, and to the end of the earth. ಯೇಸು ಕ್ರಿಸ್ತನು ಆ ಮೇಲಂತಸ್ತಿನ ಕೊಠಡಿಯಲ್ಲಿ ತನ್ನ ಅಪೋಸ್ತಲರಿಗೆ ಕೊಟ್ಟಂತ ವಾಗ್ದಾನವೇನೆಂದರೆ, ನಾನು ಕಳುಹಿಸಿಕೊಡುವ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಯೂದಾಯ, ಸಮಾರ್ಯ, ಯೆರೂಸಲೇಮ್ ಸ್ಥಳಗಳಲ್ಲಿ ನನಗಾಗಿ ಸಾಕ್ಷಿಗಳಾಗಿರುತ್ತೀರಿ ಎಂಬುದಾಗಿ ಆತನು ಹೇಳಿದನು. These are the three virtues that God gives us. ದೇವರ ಆತ್ಮನ ಫಲವಾಗಿ ದೇವರು ನಮಗೆ ಕೊಡುವಂತಹ ಗುಣಗಳು ಈ ಮೂರು ಗುಣಗಳಾಗಿವೆ. Power, love, and self-control. ಬಲ, ಪ್ರೀತಿ ಮತ್ತು ಶಿಕ್ಷಣ ಅಥವಾ ಸ್ವನಿಗ್ರಹದ ಆತ್ಮ. It is given by the Holy Spirit. ಅದು ದೇವರ ಆತ್ಮನಿಂದಲೇ ಕೊಡಲ್ಪಟ್ಟಿರುವಂತದ್ದು. So Timothy is encouraged to fan that flame of the Spirit ministry, that gift, and then he says, do not be ashamed. ಆದ್ದರಿಂದ ತಿಮೋಥೆಯನಿಗೆ ಆ ಒಂದು ದೇವರ ಆ ಒಂದು ಆತ್ಮನ ಬಲವನ್ನ ಪ್ರಜ್ವಲಿಸುವ ಹಾಗೆ ಮತ್ತು ಹಿಂಜರಿಕೆಗೆ ಅವಕಾಶ ಕೊಡದ ಹಾಗೆ ಅದನ್ನ ಹುರಿಯುವ ಹಾಗೆ ಮಾಡು ಎಂಬುದಾಗಿ ಹೇಳುತ್ತಾನೆ. Now let's read verse 8 to 12. ನಾವು 8ರಿಂದ 12ನೇ ವಚನವನ್ನು ಓದಿಕೊಳ್ಳೋಣ. ಆದದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷ್ಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸ್ವಾರ್ಥೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಆ ಸುವಾರ್ತಾಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೋಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. What an amazing words from a person who is going to be executed in a short time. ಇನ್ನೇನೋ ಮರಣದಂಡನೆಗೆ ಗುರಿಯಾಗುವಂತಹ ವ್ಯಕ್ತಿಯ ಬಾಯಿಂದ ಎಂತಹ ಅದ್ಭುತವಾದ ಮಾತುಗಳು ಬರುತ್ತವೆ ನೋಡಿರಿ. He is calling Timothy to courage. ಆತನು ತಿಮೋಥೆಯನನ್ನ ಧೈರ್ಯವುಳ್ಳವನಾಗಿರಬೇಕೆಂಬುದಾಗಿ ಕರೆಯುತ್ತಿದ್ದಾನೆ. It is similar to the Lord Jesus Christ. In the night before going to the cross, he is telling, let not your heart be troubled. ಯೇಸು ಕ್ರಿಸ್ತನು ಆತನು ಸೆರೆ ಹಿಡಿಯಲ್ಪಡುವಂತ ರಾತ್ರಿಯಲ್ಲಿ ಆತನ ಶಿಷ್ಯರಿಗೆ ಹೇಳಿದಂತ ರೀತಿಯಲ್ಲಿಯೇ ಇದು ಇದೆ. ಆತನು ಹೇಳಿದನು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬುದಾಗಿ. Normally we think it should be the other way. They are the ones who need courage and encouragement, but they are encouraging us. ನಾವು ನೋಡುವಾಗ ಇಲ್ಲಿ ಸೆರೆಗೆ ಹಿಡಿಯಲ್ಪಡುತ್ತಿರುವಂತಹ ವ್ಯಕ್ತಿಗಳಿಗೆ ಧೈರ್ಯ ಆಧರಣೆ ಬೇಕು ಮತ್ತು ಇತರರು ಅವರನ್ನ ಧೈರ್ಯಪಡಿಸಬೇಕು.
ಆದರೆ ಇಲ್ಲಿ ಅವರೇ ಇತರರನ್ನ ಧೈರ್ಯಪಡಿಸುವುದನ್ನ ನಾವು ನೋಡುತ್ತೇವೆ. Such power, love, and self-discipline that God's Spirit has given, that will help us to stand against the opponents. ದೇವರ ಆತ್ಮನಿಂದ ಕೊಡಲ್ಪಡುವಂತಹ ಬಲ, ಪ್ರೀತಿ ಮತ್ತು ಆ ಸ್ವನಿಗ್ರಹದ ಮತ್ತು ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳುವಂತ ಆ ಒಂದು ಆತ್ಮವೇ ನಾವು ಇತರರನ್ನ ಪ್ರೋತ್ಸಾಹಿಸಲಿಕ್ಕೆ ಸಹಾಯವಾಗುತ್ತದೆ. So here Paul is telling Timothy, do not be ashamed about the Lord. ಇಲ್ಲಿ ಪೌಲನು ತಿಮೋಥೆಯನಿಗೆ ಮೊದಲನೇದಾಗಿ ಯೇಸು ಕ್ರಿಸ್ತನ ನಿಮಿತ್ತದಿಂದಾಗಿ ನೀನು ನಾಚಿಕೊಳ್ಳಬೇಡ. 1 Corinthians 1:6 we read about that. 1 ಕೊರಿಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ಓದುತ್ತೇವೆ. Please read 1 Corinthians 1:6. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲಾ ನುಡಿಯಲ್ಲಿಯೂ ಎಲ್ಲಾ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. Preaching gospel in those days was a crime. ಆ ದಿನಗಳಲ್ಲಿ ದೇವರ ಸುವಾರ್ತೆಯನ್ನ ಸಾರುವಂತದ್ದು ಅದೊಂದು ಅಪರಾಧವಾಗಿತ್ತು. In Karnataka we are seeing in many homes when people gather to pray or share the word, it is almost like becoming a crime, like in the early century. ನಾವು ಕರ್ನಾಟಕದಲ್ಲಿ ನಾವು ನೋಡುವಾಗ ಮನೆಗಳಲ್ಲಿ ಜನರು ಕೂಡಿಕೊಂಡು ಪ್ರಾರ್ಥಿಸುವುದಕ್ಕೆ, ಆರಾಧಿಸುವುದಕ್ಕೆ ಕೂಡುವಾಗ ಆ ಆದಿ ಸಭೆಯ ಕಾಲದಲ್ಲಿ ಇದ್ದ ಹಾಗೆ ಅದು ಅಪರಾಧವಾಗಿದೆ. And it is in such a time it is possible for believers to be ashamed of the Lord or his servants. ಅಂತಹ ಸಂದರ್ಭದಲ್ಲಿಯೇ ವಿಶ್ವಾಸಿಗಳು ಹಿಂಜರಿದು ಯೇಸು ಕ್ರಿಸ್ತನ ನಿಮಿತ್ತದಿಂದಾಗಿ ಆತನ ಸೇವೆ ನಿಮಿತ್ತದಿಂದಾಗಿ ನಾಚಿಕೆ ಉಳ್ಳವರಾಗಲಿಕ್ಕೆ ಸಾಧ್ಯ ಉಂಟು. So Paul is reminding Timothy, do not be ashamed of the Lord or his prisoner Paul. ಆದ್ದರಿಂದ ಪೌಲನು ತಿಮೋಥೆಯನಿಗೆ ಹೇಳುವವನಾಗಿದ್ದಾನೆ, ಯೇಸು ಕ್ರಿಸ್ತನ ನಿಮಿತ್ತದಿಂದಾಗಲಿ ಅಥವಾ ಸೆರೆವಾಸಿಯಾದಂಥ ನನ್ನ ನಿಮಿತ್ತದಿಂದಾಗಲಿ ನೀನು ಹಿಂಜರಿಯಬೇಡ ಅಥವಾ ನಾಚಿಕೊಳ್ಳಬೇಡ ಎಂಬುದಾಗಿ ಹೇಳುತ್ತಾನೆ. Writing to the Romans in the epistle chapter 1 verse 16, Paul says, I am not ashamed of the gospel. Would you please repeat it, uncle? Romans 1:16. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಅಂಥ ವಿಷಯಕ್ಕೆ ನಾನು ನಾಚಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. And in a day when preaching gospel, standing for the Lord is a crime, we should not be ashamed of our Lord. ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲುವುದು ಮತ್ತು ಆತನನ್ನ ಅಂಗೀಕರಿಸಿಕೊಳ್ಳುವುದು ಅಪರಾಧವಾಗಿರುವಂತಹ ಈ ಸಮಯಗಳಲ್ಲಿ ನಾವು ಅದಕ್ಕಾಗಿ ನಾಚಿಕೊಳ್ಳಬಾರದು. We read in Hebrews chapter 12 how we should look at the Lord Jesus Christ, who for the joy that was set before him endured the cross, despising the shame. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹೇಗೆ ಯೇಸು ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದಂತ ಆ ಮಹಾಪದವಿಯನ್ನ ನೆನೆಸಿಕೊಂಡು ಆತನು ಕಷ್ಟ ಸಂಕಟಗಳನ್ನ ತಾಳಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಅಪಮಾನವನ್ನು ಅಲಕ್ಷ್ಯ ಮಾಡಿದ್ದು, he endured the shame. ಅವನು ಅವಮಾನವನ್ನು ಅಲಕ್ಷ್ಯ ಮಾಡುವವನಾದನು ಎಂಬುದಾಗಿ ನಾವು ನೋಡುತ್ತೇವೆ. Peter was ashamed, or because of fear he was not ready to say, I know Jesus Christ. ಪೇತ್ರನು ಆತನು ಭಯವುಳ್ಳವನಾಗಿ ನಾಚಿಕೆಯುಳ್ಳವನಾಗಿ ಯೇಸು ಕ್ರಿಸ್ತನನ್ನ ಅವನನ್ನ ಅರಿಯುವೆನು ಎಂಬುದಾಗಿ ಹೇಳಲಿಲ್ಲ. He said, I don't know him. ಆತನನ್ನ ನಾನು ಅರಿಯೇನು ಎಂಬುದಾಗಿ ಹೇಳಿದೆನು. But after he met the resurrected Christ, ಆದರೆ ಪುನರುತ್ಥಾನವಾದಂತ ಯೇಸು ಕ್ರಿಸ್ತನನ್ನ ಸಂಧಿಸುವಾಗ, after the Holy Spirit indwelt in him, ಪವಿತ್ರಾತ್ಮನು ಆತನ ಒಳಗೆ ಬರುವಾಗ, 1 Peter 4:16, what is it telling? 1 ಪೇತ್ರ 4ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಏನು ಹೇಳುತ್ತಾನೆ? 1 Peter chapter 4 verse 16. 1 ಪೇತ್ರ 4ನೇ ಅಧ್ಯಾಯ 16ನೇ ವಚನ. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. Yeah, we should never be ashamed of the Lord or to say that we are Christians. ಆದ್ದರಿಂದ ನಾವು ಯೇಸು ಕ್ರಿಸ್ತನ ನಿಮಿತ್ತದಿಂದಾಗಲಿ ಅಥವಾ ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಎಂದಿಗೂ ನಾಚಿಕೆ ಪಡಬಾರದು. Mark chapter 8 verse 38. ಮಾರ್ಕ 8ನೇ ಅಧ್ಯಾಯ 38ನೇ ವಚನ.
Mark 8:38. ಮಾರ್ಕ 8:38ನೇ ವಚನ. ವ್ಯಭಿಚಾರಿಣಿಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. Our confessing of the Lord has an impact in the Lord confessing us before the Father. ನಾವು ಕ್ರಿಸ್ತನನ್ನ ಯಾವ ರೀತಿ ಅರಿಕೆ ಮಾಡುತ್ತೇವೋ ಅದು ಕ್ರಿಸ್ತನು ನಮ್ಮನ್ನ ತಂದೆಯ ಮುಂದೆ ಹೇಗೆ ಅರಿಕೆ ಮಾಡುತ್ತಾನೆ ಅನ್ನುವುದರ ಮೇಲೆ ಅನ್ನುವುದನ್ನ ಬದಲಾಯಿಸುವಂತದ್ದಾಗಿದೆ. So in verse 8, 2 Timothy 1:8, do not be ashamed of the testimony about our Lord, nor of me, his prisoner. ಆದ್ದರಿಂದ 1 ತಿಮೋಥೆ 1:8 ವಚನದಲ್ಲಿ ನಾವು ನೋಡುವಾಗ ಆ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ಎಂಬುದಾಗಿ ಆತನು ಹೇಳುತ್ತಾನೆ. Look at what Paul is calling himself. ಪೌಲನು ತನ್ನನ್ನು ತಾನು ಏನು ಎಂಬುದಾಗಿ ಕರೆದುಕೊಳ್ಳುತ್ತಿದ್ದಾನೆ. ಇಲ್ಲಿ ನೋಡಿರಿ, He is kept in a Roman prison. ಆತನನ್ನ ರೋಮನ್ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. He is arrested by Emperor Nero. ನೀರೋ ಚಕ್ರವರ್ತಿಯು ಆತನನ್ನ ಬಂಧಿಸಿದ್ದಾನೆ. So it would have been okay to say Roman prisoner. ನಾನು ರೋಮ್ ಸೆರೆಮನೆಯವನಾಗಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳಬಹುದಿತ್ತು. But he never called it. He said, I am a prisoner of Jesus Christ. ಆದರೆ ಆತನು ಆ ರೀತಿ ಎಂದಿಗೂ ಹೇಳಲಿಲ್ಲ. ಬದಲಾಗಿ ನಾನು ಯೇಸು ಕ್ರಿಸ್ತನ ಸೆರೆಯವನು ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. In other words, he was a prisoner for Christ's sake. ಇನ್ನು ಒಂದು ಮಾತಿನಲ್ಲಿ ಹೇಳುವುದಾದರೆ ಕ್ರಿಸ್ತನ ನಿಮಿತ್ತದಿಂದ ಆತನು ಸೆರೆಯವನಾಗಿದ್ದನು. He calls him a prisoner of Christ and an ambassador of Christ. ಆತನು ತನ್ನನ್ನ ತಾನು ಯೇಸು ಕ್ರಿಸ್ತನ ಸೆರೆಯವನು ಮತ್ತು ಯೇಸು ಕ್ರಿಸ್ತನ ರಾಯಭಾರಿ ಎಂಬುದಾಗಿ ಕರೆದುಕೊಳ್ಳುತ್ತಾನೆ. It would have been possible for Timothy to be ashamed of this criminal-like prisoner that the world considered and kept in a Roman prison. Normally people will not identify with such people at such time. ತಿಮೋಥೆಯನಿಗೆ ಒಂದು ವೇಳೆ ರೋಮ್ ಸೆರೆಮನೆಯಲ್ಲಿ ಇದ್ದಂತಹ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ ಕುಖ್ಯಾತಿಗೆ ಒಳಗಾದಂತಹ ಸೆರೆಮನೆಯ ವ್ಯಕ್ತಿಯೊಟ್ಟಿಗೆ ತನ್ನನ್ನ ಗುರುತಿಸಿಕೊಳ್ಳಲಿಕ್ಕೆ ಹಿಂಜರಿಕೆ ಇದ್ದಿರಬಹುದು. ಆ ದಿನಗಳಲ್ಲಿ ಯಾರು ಇಂತಹ ವ್ಯಕ್ತಿಗಳೊಟ್ಟಿಗೆ ಗುರುತಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತಿರಲಿಲ್ಲ. Paul knew that he was a prisoner of Christ. ಆದರೆ ಪೌಲನಿಗೆ ಗೊತ್ತಿತ್ತು ನಾನು ಯೇಸು ಕ್ರಿಸ್ತನ ಸೆರೆಯವನು ಎಂಬುದಾಗಿ. But the world didn't know that. They thought that he was a criminal who was arrested and kept in prison. ಆದರೆ ಲೋಕದ ಜನರಿಗೆ ಆ ವಿಷಯ ಗೊತ್ತಿರಲಿಲ್ಲ. ಅವರು ನೆನೆಸಿದರು ಈತನು ಯಾವುದೋ ಅಪರಾಧಿಯಾಗಿ ಅಪರಾಧದ ನಿಮಿತ್ತದಿಂದಾಗಿ ಸೆರೆಯಲ್ಲಿ ಇಡಲ್ಪಟ್ಟಿದ್ದಾನೆ ಎಂಬುದಾಗಿ ನೆನೆಸಿದರು. To challenge and encourage Timothy, he is reminding of his own condition. ಆದ್ದರಿಂದ ತಿಮೋಥೆಯನಿಗೆ ಪ್ರೋತ್ಸಾಹಿಸಲಿಕ್ಕೆ ಮತ್ತು ಸವಾಲು ಹಾಕಲಿಕ್ಕಾಗಿ ಆತನು ತನ್ನ ಪರಿಸ್ಥಿತಿಯ ಕುರಿತಾಗಿ ಆತನಿಗೆ ಜ್ಞಾಪಕ ಕೊಡುತ್ತಿದ್ದಾನೆ. His condition is far graver than Timothy's. ಆತನ ಪರಿಸ್ಥಿತಿಯು ತಿಮೋಥೆಯ ಪರಿಸ್ಥಿತಿಗಿಂತ ಅತಿ ಹದಗೆಟ್ಟಿದೆ ಎಂಬುದಾಗಿ ಆತನು ಹೇಳುತ್ತಾನೆ. So he's calling Timothy to join in that group courageously to suffer for the gospel. ಆದ್ದರಿಂದಲೇ ಪೌಲನು ತಿಮೋಥೆಯನನ್ನು ಕೂಡ ಕರೆಯುವವನಾಗಿ ನನ್ನ ಗುಂಪಿಗೆ ಸೇರಿಕೊಂಡು ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸಲಿಕ್ಕೆ ಸಿದ್ಧನಾಗು ಎಂಬುದಾಗಿ ಹೇಳುತ್ತಿದ್ದಾನೆ. And but share in suffering for the gospel by the power of God. Verse 8 last. 8ನೇ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ನನ್ನ ವಿಷಯದಲ್ಲಾಗಿ ನಾಚಿಕೆ ಪಡೆದ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸ್ವಾರ್ಥೆಗೋಸ್ಕರ ಶ್ರಮೆಯನ್ನು ಅನುಭವಿಸು ಎಂದು ಹೇಳುತ್ತಾನೆ. Suffer for the gospel. ಸ್ವಾರ್ಥೆಗೋಸ್ಕರ ಶ್ರಮೆಯನ್ನು ಅನುಭವಿಸು. Suffer for Christ. ಕ್ರಿಸ್ತನಿಗಾಗಿ ಶ್ರಮೆಯನ್ನು ಅನುಭವಿಸು. It is in such circumstances that God's power will be made manifest when we stand. ಅಂತಹ ಪರಿಸ್ಥಿತಿಗಳಲ್ಲಿಯೇ ದೇವರ ಬಲವು ನಾವು ದೃಢವಾಗಿ ನಿಂತುಕೊಳ್ಳುವಾಗ ನಮ್ಮಲ್ಲಿ ಅದು ಪ್ರಕಾಶಪಡಿಸುತ್ತದೆ. When Paul and Silas was kept in a Roman Philippian jail, that is when God worked for them. There was an earthquake. The doors of the prison were opened.
ಪೌಲ ಸೀಲರು ಆ ಫಿಲಿಪಿಯ ಸೆರೆಮನೆಯಲ್ಲಿ ಇದ್ದಾಗ ಅಂತಹ ಸಂದರ್ಭದಲ್ಲಿಯೇ ದೇವರು ತನ್ನ ಕಾರ್ಯವನ್ನು ಮಾಡುವವನಾಗಿ ಭೂಕಂಪವಾಗಿ ಆ ಸೆರೆಮನೆಯ ಬಾಗಿಲುಗಳು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. It's not the salvation of the Philippian jailer and his family. ಮತ್ತು ಆ ಫಿಲಿಪಿಯ ಸೆರೆಮನೆಯ ಅಧಿಕಾರಿಯ ರಕ್ಷಣೆಗೆ ಮತ್ತು ಆತನ ಕುಟುಂಬದ ರಕ್ಷಣೆಗೆ ಕಾರಣವಾಯಿತು. How God's power was manifested when his children stood without shame for the Lord and the gospel. ಆತನ ಮಕ್ಕಳು ಕ್ರಿಸ್ತನ ನಿಮಿತ್ತದಿಂದಾಗಲಿ ಸುವಾರ್ತೆಯ ನಿಮಿತ್ತದಿಂದಾಗಲಿ ನಾಚಿಕೆಗೊಳ್ಳದೆ ದೃಢವಾಗಿ ನಿಲ್ಲುವಾಗ ಹೇಗೆ ದೇವರ ಶಕ್ತಿಯು ಪ್ರದರ್ಶನಗೊಳ್ಳಿತ್ತು ಎಂಬುದಾಗಿ ನಾವು ನೋಡೋಣ. Remember Daniel's 3 friends in the fire. ಜ್ಞಾಪಕ ಮಾಡಿಕೊಳ್ಳಿರಿ, ದಾನಿಯೇಲನು ಮತ್ತು ಆತನ ಜೊತೆಯವರನ್ನ ಬೆಂಕಿಗೆ ಹಾಕುವಾಗ The 3 friends of Daniel, Shadrach, Meshach and Abednego. ದಾನಿಯೇಲನ 3 ಸ್ನೇಹಿತರಾದಂತಹ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನ ಬೆಂಕಿಯಲ್ಲಿ ಹಾಕುವಾಗ It was a 7-fold fire, remember. ಅದು 7 ಪಟ್ಟು ಹೆಚ್ಚಾಗಿ ಹಾಕಲ್ಪಟ್ಟಂತ ಬೆಂಕಿಯಾಗಿತ್ತು ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. When they were placed in it, the Lord came and walked with them. ಅವರನ್ನ ಆ ಬೆಂಕಿಗೆ ಎಸೆಯುವಾಗ ದೇವರು ಅವರೊಟ್ಟಿಗೆ ಬಂದು ಕಾರ್ಯ ಮಾಡಿದನು. God's power was manifested when God's people take a stand for him. ದೇವರ ಬಲವು ಆತನ ಮಕ್ಕಳು ಆತನಿಗಾಗಿ ದೃಢವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅದು ಕಾಣಿಸಲ್ಪಡುತ್ತದೆ. What an amazing encouragement from the word of God for you and I. ನನಗೆ ನಿಮಗೆ ದೇವರ ವಾಕ್ಯದಿಂದ ಎಂತಹ ಪ್ರೋತ್ಸಾಹದಾಯಕವಾದಂತಹ ಮಾತುಗಳು. We will quickly read 9 and 10 and we'll close it today. Who saved us and called us. Read verse 9 and 10. 9-10 ವಚನವನ್ನು ನಾವು ಓದಿ ಇಂದಿನ ಅಧ್ಯಯನವನ್ನು ಮುಗಿಸೋಣ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. Here we read God saved us. ಇಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನ ರಕ್ಷಿಸಿದನು ಎಂದು ಹೇಳುತ್ತಾನೆ. It is not just to go to heaven only. ನಮ್ಮನ್ನ ಕೇವಲ ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎಂಬುದಾಗಿ ಮಾತ್ರ ದೇವರು ನಮ್ಮನ್ನ ರಕ್ಷಿಸಿಲ್ಲ, but for a holy life. ಆದರೆ ಪರಿಶುದ್ಧ ಜೀವಿತವನ್ನ ಜೀವಿಸುವುದಕ್ಕಾಗಿಯೂ ರಕ್ಷಿಸಿದ್ದಾನೆ. When he says he saved us, we remember there are 3 tense in salvation. ಆತನು ನಮ್ಮನ್ನ ರಕ್ಷಿಸಿದ್ದಾನೆ ಎಂಬುದಾಗಿ ಹೇಳುವಾಗ ನಾವು ನೆನಪು ಮಾಡಿಕೊಳ್ಳಬೇಕು, ರಕ್ಷಣೆ ಅದು 3 ಕಾಲಗಳಲ್ಲಿ ಇರುವಂತದ್ದಾಗಿದೆ. ತ್ರಿಕಾಲ ಅಲ್ಲ, 3 tense. 3 ಕಾಲಗಳಲ್ಲಿ ಅದು ಇರುವುದಾಗಿದೆ. When we put our trust in the Lord Jesus Christ and his finished work, we were saved from the penalty of sin. ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವವರಾಗಿ ಆತನಿಂದ ಮುಗಿಸಲ್ಪಟ್ಟಂತ ಆ ಕಾರ್ಯವನ್ನ ನಂಬುವಾಗ ನಾವು ಪಾಪದ ಆ ಒಂದು ದಂಡನೆಯಿಂದ ತಪ್ಪಿಸಿಕೊಳ್ಳುತ್ತೇವೆ. But daily we are being saved from the power of sin. ಆದರೆ ಅದೇ ರೀತಿ ಪ್ರತಿದಿನ ನಾವು ಆ ಪಾಪದ ಬಲದಿಂದ ರಕ್ಷಿಸಲ್ಪಡುತ್ತಾ ಇದ್ದೇವೆ. And in a future day when the Lord Jesus Christ come and take us home, we will be saved from the presence of sin. ಆದರೆ ಮುಂದೆ ಭವಿಷ್ಯ ಕಾಲದಲ್ಲಿ ಯೇಸು ಕ್ರಿಸ್ತನು ಬಂದು ನಮ್ಮನ್ನ ಕರೆದುಕೊಂಡು ಹೋಗುವಾಗ ನಾವು ಆ ಪಾಪದ ಪ್ರಸನ್ನತೆಯಿಂದಲೇ ನಾವು ರಕ್ಷಿಸಲ್ಪಟ್ಟವರಾಗಿರುತ್ತೇವೆ. That's when our salvation will be completed. ಆಗಲೇ ನಮ್ಮ ರಕ್ಷಣೆಯು ಅದು ಪರಿಪೂರ್ಣವಾಗುತ್ತದೆ. In Philippians 3:20 says we are waiting for the Lord to come from heaven for our salvation. ನಾವು ಫಿಲಿಪ್ಪಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ನಾವು 20ನೇ ವಚನದಲ್ಲಿ ನಾವು ನೋಡುವಾಗ ಫಿಲಿಪ್ಪಿ 3:20ರಲ್ಲಿ ನಾವು ಪರಲೋಕದಿಂದಲೇ ಬರುವಂತ ಯೇಸು ಕ್ರಿಸ್ತನನ್ನ ನಾವು ಎದುರು ನೋಡುವವರಾಗಿದ್ದೇವೆ ಎಂಬುದಾಗಿ ಆತನು ಹೇಳುತ್ತಾನೆ. Salvation is a finished work, but it has 2 more aspects. ಆ ರಕ್ಷಣೆ ಎಂಬಂಥದ್ದು ಅದು ದೇವರು ಈಗಾಗಲೇ ಮಾಡಿ ಮುಗಿಸಿರುವಂತ ಕಾರ್ಯವಾಗಿದೆ, ಆದರೆ ಅದಕ್ಕೆ ಇನ್ನೂ 2 ಆಯಾಮಗಳಿವೆ. So Paul is telling Timothy, it's not because of our merit. ಅದು ನಮ್ಮ ಒಳ್ಳೆಯ ಕಾರ್ಯಗಳಿಂದ ಅಲ್ಲ ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಜ್ಞಾಪಕಪಡಿಸುತ್ತಿದ್ದಾನೆ. It is purely by his grace. ಅದು ಆತನ ಕೃಪೆಯಿಂದಲೇ ಎಂಬುದಾಗಿ ನಾವು ನೋಡುತ್ತೇವೆ. It is by his eternal purpose. ಅದು ಆತನ ನಿತ್ಯತ್ವದ ಉದ್ದೇಶದಿಂದಾಗಿದೆ.
before the time or the ages, God has prepared and planned our salvation. ಅನಾದಿಯಲ್ಲಿಯೇ ಕಾಲಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ದೇವರು ನಮ್ಮ ರಕ್ಷಣೆಯನ್ನ ಆತನು ಯೋಜಿಸಿದ್ದನು. But here we read it was made aware through the appearing of our Lord Jesus Christ. ಇಲ್ಲಿ ನಾವು ಓದುವಾಗ ಅದು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಮೂಲಕ ಅದು ನಮಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ಹೇಳುತ್ತಾನೆ. And he abolished death and brought life and immortality to light through the gospel. ಆತನು ಮರಣವನ್ನು ನಿವೃತ್ತಿ ಮಾಡುವವನಾಗಿ ನಮಗೆ ಜೀವವನ್ನ ನಿರ್ಲಯತ್ವವನ್ನ ಆ ಸುವಾರ್ತೆಯ ಮೂಲಕ ತಂದನು ಎಂಬುದಾಗಿ ನಾವು ನೋಡುತ್ತೇವೆ. How do we understand that? ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? The Old Testament saints had limited understanding about life after death. ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಅವರಿಗೆ ಮರಣದ ನಂತರ ಇರುವ ಜೀವದ ಕುರಿತಾಗಿ ಸ್ವಲ್ಪವೇ ಜ್ಞಾನವಿತ್ತು. They knew there will be an end judgment and resurrection. ಅವರಿಗೆ ಗೊತ್ತಿತ್ತು ಒಂದು ದಿನ ನ್ಯಾಯ ತೀರ್ಪಿದೆ ಮತ್ತು ಮತ್ತೆ ನಾವು ಪುನರುತ್ಥಾನಗೊಳ್ಳುತ್ತೇವೆ ಎಂಬುದಾಗಿ. But they didn't know the details. It is when the Lord Jesus Christ came, died and rose again. The scripture is very clear what happens after death. ಆದರೆ ಅದು ಅವರಿಗೆ ವಿವರವಾಗಿ ತಿಳಿದಿರಲಿಲ್ಲ. ಯೇಸು ಕ್ರಿಸ್ತನು ಬಂದು ಆತನು ಸತ್ತು ಪುನರುತ್ಥಾನವಾದಾಗ ಆ ಒಂದು ಪುನರುತ್ಥಾನ ಹೇಗೆ ಆಗುತ್ತದೆ ಎಂಬುದಾಗಿ ಸ್ಪಷ್ಟವಾಯಿತು. So it is by the appearing of the Lord Jesus Christ that he abolished death. ಆದ್ದರಿಂದ ಯೇಸು ಕ್ರಿಸ್ತನು ತನ್ನ ಪ್ರತ್ಯಕ್ಷತೆಯ ಮೂಲಕ ಆತನು ಮರಣವನ್ನು ನಿವೃತ್ತಿ ಮಾಡಿದನು. Now there's a question arising in closing. ನಾವು ಈ ವಚನ ಭಾಗವನ್ನು ಮುಗಿಸುವಾಗ ಒಂದು ಪ್ರಶ್ನೆ ಹೇಳುತ್ತದೆ. Has he abolished death? ಆತನು ಮರಣವನ್ನ ನಿಜವಾಗಿಯೂ ನಿವೃತ್ತಿ ಮಾಡಿದ್ದಾನ? Coronavirus killed 30 lakhs people. ಕೊರೋನಾ ವೈರಸ್ ಅದು 30 ಲಕ್ಷ ಜನರನ್ನ ಸಾಯಿಸಿತು. We see death all around us. ನಮ್ಮ ಸುತ್ತಮುತ್ತಲು ಮರಣವನ್ನೇ ನೋಡುತ್ತಾ ಇದ್ದೇವೆ. So what does it mean he abolished death? ಆತನು ಮರಣವನ್ನ ನಿವೃತ್ತಿ ಮಾಡಿದನು ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? See, death is a product of sin. ಮರಣ ಅದು ಪಾಪದ ಒಂದು ಫಲವಾಗಿದೆ. Romans 5:12, through one man sin entered, and through sin death entered. Death has spread through all men. ರೋಮ 5:12 ನಾವು ನೋಡುವಾಗ ಒಬ್ಬ ವ್ಯಕ್ತಿಯಿಂದ ಮರಣವು ಮತ್ತು ಆ ಪಾಪವು ಆ ಪಾಪದಿಂದಾಗಿ ಮರಣವು ನಮ್ಮನ್ನು ಪ್ರವೇಶಿಸಿತು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Because Jesus Christ died and rose again, death is ineffective on a believer. ಆದರೆ ಯೇಸು ಕ್ರಿಸ್ತನು ಸತ್ತು ಜೀವಂತನಾಗಿ ಎದ್ದದ್ದರಿಂದ ವಿಶ್ವಾಸಿಯ ಮೇಲೆ ಆ ಮರಣವು ಯಾವ ಹಿಡಿತವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. You and I as believers, death is only a door to his presence. Hallelujah. ವಿಶ್ವಾಸಿಗಳಾದಂತ ನನಗೆ ನಿಮಗೆ ಆ ಒಂದು ಮರಣವು ಆತನ ಸನ್ನಿಧಿಗೆ ಹೋಗಲಿಕ್ಕೆ ಆತನ ಪ್ರಸನ್ನತೆಗೆ ಪ್ರವೇಶಿಸಲಿಕ್ಕೆ ಒಂದು ಮಾರ್ಗವಾಗಿದೆ, ಒಂದು ಬಾಗಿಲಾಗಿದೆ ಅಷ್ಟೇ. ಹಲ್ಲೆಲೂಯಾ. He has made death ineffective in a believer's life. ಆತನು ವಿಶ್ವಾಸಿಯ ಜೀವಿತದಲ್ಲಿ ಆ ಮರಣವನ್ನ ಇಲ್ಲದಂತಾಗ ಮಾಡಿದ್ದಾನೆ. But a day is coming, the last enemy, death, will be done away with. We read in 1 Corinthians 15. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಒಂದು ದಿನ ಬರುತ್ತದೆ, ಆ ದಿನದಲ್ಲಿ ಮರಣವು ಕಡೇ ಶತ್ರುವಾಗಿ ಅದು ನಿವೃತ್ತಿ ಮಾಡಲ್ಪಡುತ್ತದೆ. Today in a believer's life, death is only our servant, not our master. ಈಗ ವಿಶ್ವಾಸಿಗಳಂತ ನಮ್ಮ ಜೀವಿತದಲ್ಲಿ ಮರಣವು ಅದು ನಮ್ಮ ಸೇವಕನಾಗಿದೆಯೋ ಹೊರತು ನಮ್ಮ ಯಜಮಾನನಲ್ಲ. God, Jesus Christ brought life and immortality. ಯೇಸು ಕ್ರಿಸ್ತನು ಆತನು ಜೀವವನ್ನ ಮತ್ತು ಅಮರತ್ವವನ್ನ ತಂದುಕೊಟ್ಟನು. That's a resurrected life that you and I should be living. ಅಂತಹ ಪುನರುತ್ಥಾನವಾದಂತಹ ಜೀವಿತವನ್ನೇ ನಾವು ನೀವು ಜೀವಿಸಬೇಕು. That's why Paul calls this gospel a glorious gospel. ಆದ್ದರಿಂದಲೇ ಪೌಲನು ತನ್ನ ಆ ಒಂದು ಸುವಾರ್ತೆಯನ್ನ ಮಹಿಮೆಯುಳ್ಳಂತ ಸುವಾರ್ತೆ ಎಂಬುದಾಗಿ ಕರೆಯುತ್ತಾನೆ. May the Lord help us to be encouraged by the word of God that Paul has written to Timothy. ಆದ್ದರಿಂದಲೇ ತಿಮೋಥೆಯನಿಗೆ ಪೌಲನು ಬರೆದಂತ ಈ ಒಂದು ವಾಕ್ಯಗಳಿಂದ ನಮ್ಮನ್ನ ನಾವು ಪ್ರೋತ್ಸಾಹಿಸಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಲಿ. Flare up the gift God has given you. ದೇವರು ನಮಗೆ ಕೊಟ್ಟಿರುವಂತ ಆ ಆತ್ಮನ ವರಗಳನ್ನ ನಾವು ಪ್ರಕಾಶಪಡಿಸೋಣ. Do not be ashamed of the Lord or his servants.
his people. ಯೇಸು ಕ್ರಿಸ್ತನ ನಿಮಿತ್ತದಿಂದಾಗಲಿ ಮತ್ತು ಆತನ ಸೇವೆಯ ನಿಮಿತ್ತದಿಂದಾಗಲಿ ನೀವು ನಾಚಿಕೆ ಪಡಬೇಡಿರಿ. He has abolished death in our life as believers. We are victorious. We are more than conquerors through Christ. ವಿಶ್ವಾಸಿಗಳಂತ ನಮ್ಮ ಜೀವಿತದಲ್ಲಿ ಆತನು ಮರಣವನ್ನ ನಿವೃತ್ತಿ ಮಾಡಿದ್ದಾನೆ. ನನ್ನನ್ನು ಬಲಪಡಿಸುವ ಆತಂತ ಯೇಸು ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳಾಗಿದ್ದೇವೆ. May God's name be glorified. ದೇವರ ನಾಮಕ್ಕೆ ಮಹಿಮೆ ಆಗಲಿ.